ಯಾರಿದು ZD? ಹಲೋ, ಅದು ಕಂಪ್ಯೂಟರ್ ಅದು ಕಂಪ್ಯೂಟರ್. ಅಲ್ಲಿ ತೋರಿಸ್ತದೆ ನೋಡಿ, ರೆಡ್ ಅದು ರೆಕಾರ್ಡಿಂಗ್ ಆಗೋದು ಕಂಪ್ಯೂಟರ್. ಎಲ್ಲರಿಗೂ ಬೆಳಗಿನ ಮುಂಜಾನೆಯ ಶುಭೋದಯಗಳು. ದೇವರು ನಮ್ಮನ್ನ ಕಳೆದ ರಾತ್ರಿಯೆಲ್ಲ ಸುರಕ್ಷಿತವಾಗಿ ಕಾಯ್ದು ಕಾಪಾಡಿ ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಒಂದು ಸಣ್ಣ ಗುಂಪಾಗಿ ಸೇರಿ ಆತನನ್ನ ಸ್ತುತಿಸುವಂತಹ ಒಂದು ಸೌಭಾಗ್ಯವನ್ನ ಆಶೀರ್ವಾದದಾಯಕವಾಗಿ ದೇವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಮೊದಲನೇದಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದು ಬಹಳಷ್ಟು ಯುಕ್ತವಾಗಿದೆ. ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ಕೂಡಿ ಬಂದಿರತಕ್ಕಂತ ಎಲ್ಲಾ ಬೋಧಕರಿಗೂ, ಸಹೋದರ ಸಹೋದರಿಯರಿಗೂ, ಹಿರಿಯರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೋಧಕರಾದ ಎಂ ರಾಜುರವರ ಪರವಾಗಿ ಹಾಗೂ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಕುಟುಂಬದ ಪರವಾಗಿ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತೊಳಗಿದ್ದೇನೆ. ಈ ಒಂದು ಸಮಯದಲ್ಲಿ ಹಿರಿಕರಾದ ಎಂ ನಾಗರಾಜ್ರವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ವಿನಂತಿಸುವಂತವಳಾಗಿದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು, ಕೃಪಾ ಸಂಪೂರ್ಣನು, ಸಶಕ್ತನು, ಸೃಷ್ಟಿಕರ್ತನಾದ ನಮ್ಮ ತಂದೆಯೇ, ನಿನ್ನ ಮಹಾಕೃಪೆಯಿಂದ ಈ ಮುಂಜಾನೆಯನ್ನು ನಮಗೆ ದಯಪಾಲಿಸಿಕೊಡಿ. ನಿನಗೆ ಸ್ತೋತ್ರ ಸ್ವಾಮಿ. ನೀನು ನಮ್ಮ ಮೇಲೆ ಕರುಣೆ ಇಟ್ಟು ಈ ಕೃಪೆಯುಳ್ಳಂಥ ಆಶೀರ್ವಾದವಂಥ ಹೊಸ ದಿನವನ್ನು ನಮಗೆ ದಯಪಾಲಿಸಿಕೊಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ರಾತ್ರಿಯೆಲ್ಲ ನಮ್ಮನ್ನು ಸಂರಕ್ಷಿಸಿದ್ದು, ಕಾಪಾಡಿದ್ದು, ಸ್ತೋತ್ರ. ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಈ ಮುಂಜಾನೆ ಕರ್ತನೆ, ನೀನು ಮಾಡಿದಂಥ ಎಲ್ಲ ಮಹೋಪಕಾರಗಳನ್ನು ನಾವು ನೆನೆಸಿ ಕೃತಜ್ಞತೆಯನ್ನು ಸಲ್ಲಿಸುವ ಹಾಗೆ ಕೊಟ್ಟಂಥ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ನಾವು ಚಿಕ್ಕ ಗುಂಪಾಗಿ ಕುಟುಂಬವಾಗಿ ನಿನ್ನನ್ನು ಆರಾಧಿಸುವಾಗ ನಮ್ಮ ಆರಾಧನೆಯನ್ನು ಸ್ವೀಕರಿಸಿ ನಮ್ಮನ್ನು ಆಶೀರ್ವದಿಸಬೇಕೆಂದು ನೀನು ಬೇಡಿ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ, ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ನಾವು ಸಿದ್ಧರಾಗುವಾಗೆ ನಮ್ಮ ಹೃದಯಗಳನ್ನು ಸಿದ್ಧಪಡಿಸಪ್ಪ ಸ್ವಾಮಿ. ನಿನ್ನ ಪವಿತ್ರ ಆತ್ಮ ಸಹಾಯವನ್ನು ಅನುಗ್ರಹಿಸು ಹಾಗೂ ಬೋಧನೆ ಮಾಡುವಂಥ ನಿನ್ನ ವಾಕ್ಯವನ್ನು ಹೇಳುವಂಥ ಪ್ರಿಯ ಸೇವಕರನ್ನು ನಿನ್ನ ಪವಿತ್ರ ಆತ್ಮನ ಮೂಲಕವಾಗಿ ತುಂಬಿಸು. ಅವರಿಂದ ಬರುವಂಥ ವಾಕ್ಯಗಳು ನಮ್ಮ ಇಂದಿನ ಆತ್ಮಿಕ ಜೀವಿತಕ್ಕೆ ಉಪಯೋಗವಾಗುವ ಹಾಗೆ ಆಶ್ವಸಿಸಬೇಕೆಂದು ನೀನು ಬಿಡ್ತೀವಿ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ, ಕೂಡಿ ಬಂದ ಎಲ್ಲರನ್ನ ನಿನ್ನ ಕೈಪಿಸ್ಕೊಡ್ತೀವಿ ಸ್ವಾಮಿ. ಎಲ್ಲ ಘನ ಮಾನ ಸ್ತುತಿ ಸ್ತೋತ್ರಗಳು ನಿನ್ನೆ ಉಂಟಾಗಲಿ. ನಮ್ಮ ಮೊದಲಿನ ಪ್ರಸನ್ನತೆ ಇದ್ದು ನಮ್ಮ ಆರಾಧನೆ ಸ್ವೀಕರಿಸಿ ಸ್ವಾಮಿ ನಮ್ಮನ್ನು ಆಶ್ವಸಿಸಬೇಕೆಂದು ಯೇಸುವಿನ ಮುದ್ದು ನಾಮದಲ್ಲಿ ನೀನು ಬೇಡಿ ಬಂದಿದ್ದೇವೆ, ನಮ್ಮ ಜೀವಳ ತಂದೆಯೇ, ಆಮೇನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಹಿರಿಕರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಒಂದು ಸಮಯದಲ್ಲಿ ಒಂದು ಗೀತೆಯನ್ನ ಹಾಡಿಕೊಳ್ಳುವ. ಪ್ರಾರ್ಥನೆ ಭಕ್ತಿಗೆ ಗುರುತು, ಒಳ್ಳೆ ಗುರುತು. ಪ್ರಾರ್ಥನೆ ಭಕ್ತಿಗೆ ಗುರುತು,
ಒಳ್ಳೆ ಗುರುತು. ನೀನು ಪ್ರಾರ್ಥನೆಯಿಂದಲೇ ಬಾಳುವಿ ಕಲಿತು. ನೀನು ಪ್ರಾರ್ಥನೆಯಿಂದಲೇ ಬಾಳುವಿ ಕಲಿತು. ಪ್ರಾರ್ಥನೆ ಭಕ್ತಿಗೆ ಗುರುತು, ಒಳ್ಳೆ ಗುರುತು. ಪ್ರಾರ್ಥನೆ ಭಕ್ತಾನ ಬಲವು, ದೊಡ್ಡ ಬಲವು. ಪ್ರಾರ್ಥನೆ ಭಕ್ತಾನ ಬಲವು, ದೊಡ್ಡ ಬಲವು. ನಿತ್ಯ ಪ್ರಾರ್ಥನೆಯಿಂದಲೇ ದೇವರ ಬಲವು. ನಿತ್ಯ ಪ್ರಾರ್ಥನೆಯಿಂದಲೇ ದೇವರ ಬಲವು. ಶೋಧನಾ ಕಾಲಾದಿ ಶಾಂತಿ, ದಿವ್ಯ ಶಾಂತಿ. ಶೋಧನಾ ಕಾಲಾದಿ ಶಾಂತಿ, ದಿವ್ಯ ಶಾಂತಿ. ಉಂಟು ವೇದನೆ ಹುಟ್ಟಲು ಹೋಗುವುದು ಭ್ರಾಂತಿ. ಉಂಟು ವೇದನೆ ಹುಟ್ಟಲು ಹೋಗುವುದು ಭ್ರಾಂತಿ. ರೋಗ ಹುಟ್ಟುವಾಗ ಬೇಡು, ನೀನು ಬೇಡು. ರೋಗ ಹುಟ್ಟುವಾಗ ಬೇಡು, ನೀನು ಬೇಡು. ಆಗ ಬೇಗನೆ ಕಷ್ಟವು ಹೋಗುವುದು ನೋಡು. ಆಗ ಬೇಗನೆ ಕಷ್ಟವು ಹೋಗುವುದು ನೋಡು. ವಿಶ್ವಾಸ ಹೆಚ್ಚಿಸಬೇಡು, ನಿತ್ಯ ಬೇಡು. ವಿಶ್ವಾಸ ಹೆಚ್ಚಿಸಬೇಡು, ನಿತ್ಯ ಬೇಡು. ತಂದೆ ವಿಶ್ವಾಸ ಹೆಚ್ಚಿಸಿ ದೀವಿಪ ನೋಡು. ತಂದೆ ವಿಶ್ವಾಸ ಹೆಚ್ಚಿಸಿ ದೀವಿಪ ನೋಡು. ತಂದೆಯೇ ಕೊಡು ನಿನ್ನಾತ್ಮ ಪ್ರಾರ್ಥನಾತ್ಮ. ತಂದೆಯೇ ಕೊಡು ನಿನ್ನಾತ್ಮ ಪ್ರಾರ್ಥನಾತ್ಮ. ಈಗ ಬಂದೆ ಮಾ ಕಾರ್ಯವ ಸಾಗಿಸು ಆತ್ಮ. ಈಗ ಬಂದೆ ಮಾ ಕಾರ್ಯವ ಸಾಗಿಸು ಆತ್ಮ. ಪ್ರಾರ್ಥನೆ ಭಕ್ತಿಗೆ ಗುರುತು, ಒಳ್ಳೆ ಗುರುತು. ಪ್ರಾರ್ಥನೆ ಭಕ್ತಿಗೆ ಗುರುತು, ಒಳ್ಳೆ ಗುರುತು. ನೀನು ಪ್ರಾರ್ಥನೆಯಿಂದಲೇ ಬಾಳುವಿ ಕಲಿತು. ನೀನು ಪ್ರಾರ್ಥನೆಯಿಂದಲೇ ಬಾಳುವಿ ಕಲಿತು. ಎಚ್ಚರವಾಗಿದ್ದು ಪ್ರಾರ್ಥಿಸು ಪ್ರಾರ್ಥನೆಯಲ್ಲಿ ದೈವಿಕ ಮನವನ್ನ ಬಳಸ್ತಕ್ಕಂಥವ್ರು ನಮ್ಮ ಹಿರಿಯ ಬೋಧಕರಾದ ಪಾಸ್ಟರ್ ಎಂ ರಾಜುರವರು. ಬೋಧಕರನ್ನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸು ಕುಟುಂಬದ ಪರವಾಗಿ ಹೃದಯ ಪೂರ್ವಕವಾಗಿ ದೈವಿಕ ಮನವನ್ನ ಬಡಿಸಲು ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ದೈವಿಕ ಮನವನ್ನ ಬಡಿಸಲು ತಮ್ಮನ್ನು ಸ್ವಾಗತಿಸ್ತೇನೆ. ಆಮೇನ್. ವಂದನೆಗಳು ಸಹೋದರಿ. ಈ ಬೆಳಗಿನ ಜಾವದಲ್ಲಿ ಕರ್ತನನ್ನ ಸ್ತುತಿಸುವುದು, ಕೊಂಡಾಡುವುದು ಯುಕ್ತವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಆರಾಧನೆಯನ್ನ ಪ್ರಾರಂಭ ಮಾಡುವಾಗೆ ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ಈ ದಿನವನ್ನ ಪ್ರಾರಂಭ ಮಾಡೋಣ.
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ದಿನಕ್ಕಾಗಿ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ಹಸಿರಸರಾಗಿ ನಿನ್ನ ಪಾದ ಸನ್ನಿಧಾನಕ್ಕೆ ಕೂಡಿ ಬರುವಂತ ಕೃಪೆಯನ್ನು ನಿನ್ನ ಮಕ್ಕಳಾದ ನಮ್ಮೆಲ್ಲರಿಗೂ ದಯಪಾಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ನೀನು ತರುವಂತಹ ಸಂದೇಶವನ್ನ ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು. ನಿನ್ನ ಮಕ್ಕಳಾದ ನಮ್ಮನ ಸ್ವಾಮಿ ನಿನ್ನ ಕೃಪೆಯಿಂದ ನಡೆಸು, ನಿನ್ನ ಮಹಿಮೆಗಾಗಿ ಉಪಯೋಗಿಸಿಕೊ. ಎಲ್ಲಾ ಕಾರ್ಯಗಳಲ್ಲಿ ಜೀವನ ಶುಭವನ್ನು ಅನುಗ್ರಹಿಸು. ಘನಮಾನ ಸ್ತುತಿ ಸ್ತೋತ್ರ ನಿನಗಾಗಲಿ ತಂದೆ. ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡುತ್ತೇನೆ ಸ್ವಾಮಿ, ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ದಿನದಲ್ಲಿ ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸುವ ಹಾಗೆ ನಾನು ಆರಿಸಿಕೊಂಡಂತ ಭಾಗ ಸ್ತುತಿ ಯಜ್ಞ ಎಂಬುದಾಗಿ. ಸ್ತುತಿ ಯಜ್ಞ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಈ ಭೂಮಿ ಮೇಲೆ ದೇವರು ಮಾನವನಿಗೆ ಮಾಡುವ ಪ್ರತಿಯೊಂದು ಮಹೋಪಕಾರಗಳಿಗೆ ಆತನಿಗೆ ಉಪಕಾರವನ್ನ ಸಲ್ಲಿಸಲು ಮಾನವನಿಗೆ ದೇವರು ಕೊಟ್ಟುವಂತ ಒಂದೇ ಒಂದು ಕೃಪೆ ಆತನನ್ನ ಸ್ತುತಿಸುವಂಥದ್ದು. ಆತನಿಗಾಗಿ ಆತನ ಮಾಡಿದ ಉಪಕಾರಗಳಲ್ಲಿ ಆತನನ್ನ ಘನಪಡಿಸಲು ಅಥವಾ ಮಹಿಮೆಪಡಿಸಲು, ಆತನನ್ನ ತೃಪ್ತಿಪಡಿಸಲು, ಆತನನ್ನ ಮೆಚ್ಚಿಸಲು ಈ ಭೂಮಿ ಮೇಲೆ ನಾವು ನಮ್ಮಿಂದ ಆತನಿಗೆ ಹಿಂತಿರುಗಿಸಲು ಏನೂ ಇಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಬೆಳ್ಳಿ ಎಲ್ಲ ನನ್ನದು, ಬಂಗಾರವೆಲ್ಲ ನನ್ನದು, ಆಕಾಶದ ಪಕ್ಷಿಗಳು ನನ್ನದು, ಭೂಮಿಯಲ್ಲಿರ್ತಕ್ಕಂಥ ಸಮಸ್ತವೂ ನನ್ನದು. ಹಾಗೆ ನೋಡಿದರೆ ಸೃಷ್ಟಿಕರ್ತನಾದಂಥ ದೇವರು ನಮ್ಮನ್ನು ಸೃಷ್ಟಿಸಿರುವುದರಿಂದ ಈ ದೇಹವು ಉಸಿರು ಕೂಡ ಆತನಿಗೆ. ಸೊ ನಮಗಾಗಿ ಆತನನ್ನ ಘನಪಡಿಸಲು ಹಿಂತಿರುಗಿಸಲು ನಮ್ಮ ಬಳಿಯಲ್ಲಿ ಏನೂ ಇಲ್ಲ. ಒಂದು ವೇಳೆ ಆತನನ್ನ ಘನಪಡಿಸುವುದಾದರೆ, ತೃಪ್ತಿಪಡಿಸುವುದಾದರೆ, ಮೆಚ್ಚಿಸುವುದಾದರೆ, ಆತನಿಗೆ ಉಪಕಾರಗಳನ್ನ ಹಿಂತಿರುಗಿಸುವುದಾದರೆ ಇರುವಂತ ಒಂದೇ ಒಂದು ದೇವರ ಕೃಪೆಯ ವರ, ಅದು ಸ್ತುತಿ ಯಜ್ಞ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ದೇವರ ವಾಕ್ಯದಲ್ಲಿ 50ನೇ ಕೀರ್ತನೆಯಲ್ಲಿ ಈ ಮಾತುಗಳನ್ನ ದಾವೀದನು ಬರೆಯುವಂತನಾಗಿದ್ದಾನೆ. 23ನೇ ವಚನದಲ್ಲಿ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುತ್ತೇನೆ. ಯಾರು ಸ್ತುತಿ ಯಜ್ಞವನ್ನ ಸಲ್ಲಿಸುತ್ತಾರೋ ಅವರೇ ನನ್ನನ್ನ ಗೌರವಿಸುವರು ಎಂಬುದಾಗಿ ಹೇಳುವಂತಾಗಿದ್ದಾರೆ. ದೇವರನ್ನ ಗೌರವಿಸಬೇಕಾದ್ರೆ ನಮಗಿರಬೇಕಾದಂತ ಮೊದಲನೆಯ ಪ್ರಾಮುಖ್ಯವಾದಂತ ಆದ್ಯತೆ ಅಥವಾ ಆತನನ್ನ ಮೆಚ್ಚಿಸುವಂತ ಸ್ವಭಾವ ಅಥವಾ ಆತನ ನಮಗಿರಬೇಕಾದಂತ ಗುಣ, ಆತನನ್ನ ಸ್ತುತಿಸುವಂಥದ್ದು. ಸ್ತುತಿಸುವಂಥದ್ದು ಎಂಬುದಾಗಿ ಹೇಳುವಾಗ ಅಲ್ಲಿ ಬರುವಂಥದ್ದು ಹಾಡುವಂಥದ್ದು. ಈ ಹಾಡುವಂಥದ್ದು ಕೂಡ ಅದು ಕೂಡ ದೇವರು ಕೊಟ್ಟುವಂತ ಒಂದು ಉಚಿತಾರ್ಥವಾದಂತ ಕೃಪೆಯ ವರವಾಗಿದೆ. ಹಾಡುವಾಗ ಅದು ದೇವರಿಗೆ ಮಾತ್ರ ಮಹಿಮೆಯನ್ನ ತರುವಂತದ್ದಾಗಿಯೂ ಆತನ ಮೆಚ್ಚಿದ್ದಂಥದ್ದಾಗಿಯೂ ಇರುವುದು ಮಾತ್ರವಲ್ಲದೆ ಈ ಭೂಮಿ ಮೇಲೂ ಕೂಡ ಕೇಳುವಂತ ಎಲ್ಲರನ್ನೂ ಸಹ ಆಶೀರ್ವದಿಸುವಂತದ್ದಾಗಿಯೂ ಮತ್ತು ಕರ್ತನ ಭಯಭಕ್ತಿಗೆ ನಡೆಸುವಂತದ್ದಾಗಿಯೂ ಮತ್ತು ನಮ್ಮ ಆತ್ಮಗಳನ್ನ ದೇವರ ಭಯಭಕ್ತಿಯಲ್ಲಿ ಕಾಪಾಡಿಕೊಳ್ಳುವಂಥದ್ದು ಆಗಿರುವಂತ ಒಂದು ಶಕ್ತಿಯಾಗಿದೆ. ಇದನ್ನ ದೇವರು ತನ್ನನ್ನು ಪ್ರೀತಿಸುವಂತ ತನ್ನ ಮಕ್ಕಳಿಗೆ ವಿಶೇಷವಾಗಿ ಅನುಗ್ರಹಿಸಿದ್ದಾನೆ. ದಾವೀದನು ಬರೀತಾನೆ 34ನೇ ಕೀರ್ತನೆಯಲ್ಲಿ, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು ಎಂಬುದಾಗಿ. ಯಾವಾಗಲೂ ದೇವರು ಮಾಡಿದಂತ ಉಪಕಾರಗಳಿಗೆ ಕೃತಜ್ಞತೆ ಸಲ್ಲಿಸುವುದು ವಾಡಿಕೆಯಾಗಿದೆ. ಆದರೆ ದಾವೀದನ ಜೀವಿತದಲ್ಲಿ
ಕೇವಲ ಆತನಿಗೆ ಉಪಕಾರವನ್ನ ಸಲ್ಲಿಸಲು ಮಾತ್ರ ದೇವರನ್ನ ಕೊಂಡಾಡುತ್ತಿರಲಿಲ್ಲ. ಆತನು ಎಲ್ಲಾ ಸಮಯದಲ್ಲಿ, ಕಷ್ಟದಲ್ಲಿಯೂ, ದುಃಖದಲ್ಲಿಯೂ, ನೋವಿನಲ್ಲಿಯೂ, ಬಾಧೆಯಲ್ಲಿಯೂ, ಸಂಕಟದಲ್ಲಿಯೂ, ಸೋಲಿನಲ್ಲಿಯೂ ಆತನು ದೇವರನ್ನ ಸ್ತುತಿಸುವಂತವನಾಗಿದ್ದನು. ಇಕ್ಕಟ್ಟಿನ ಕಾಲಗಳಲ್ಲಿ ಹೆಚ್ಚಾಗಿ ದೇವರನ್ನ ಸ್ತುತಿಸುವಂತವನಾಗಿದ್ದನು. ಆರಂಭದಲ್ಲಿ ಇಸ್ರಾಯೇಲರು ಕೆಂಪು ಸಮುದ್ರವನ್ನ ದಾಟಿದ ಮೇಲೆ ದೇವರನ್ನ ಸ್ತುತಿಸುವುದನ್ನ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ವಿಮೋಚನ ಕಾಂಡ 15ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಮೋಸೆಯು ಇಸ್ರಾಯೇಲರು ಸ್ತೋತ್ರವನ್ನ ಹಾಡುವಂತವರಾಗಿದ್ದಾರೆ. ಇಸ್ರಾಯೇಲರು ಹಾಡಿದ ಜಯಗೀತೆ. ಆಗ ಮೋಸೆಯು ಇಸ್ರಾಯೇಲರು ಯೆಹೋವನ ಸ್ತೋತ್ರಕ್ಕೆ ಈ ಕೀರ್ತನೆಯನ್ನು ಹಾಡಿದರು. ಯೆಹೋವನ ಸ್ತೋತ್ರವನ್ನು ಗಾನ ಮಾಡೋಣ. ಆತನು ಮಹಾ ಜಯಶಾಲಿಯಾದನು. ಕುದುರೆಗಳನ್ನು, ರಾಹುತರನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾನೆ. ನನ್ನ ಬಲವು, ಕೀರ್ತನೆಯು ಯಾಹುವೇ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ಆಗ ನಮ್ಮ ದೇವರು ಆತನೇ, ಆತನನ್ನು ವರ್ಣಿಸುವೆವು. ನಮ್ಮ ಪಿತೃಗಳ ದೇವರು ಆತನೇ, ಆತನ ಮಹಿಮೆಯನ್ನು ಪ್ರಖ್ಯಾತಪಡಿಸುವೆವು. ಹೀಗೆ ದೇವರ ಮಹಿಮೆಯನ್ನ ಕುರಿತು, ದೇವರು ಅವರನ್ನ ಕಾಪಾಡಿದಂತ ವಿಧವನ್ನ ಅವರು ನೆನೆಸಿಕೊಂಡು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವಂತವರಾಗಿದ್ದಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರ ಮಕ್ಕಳ ಜೀವಿತದಲ್ಲಿ ಯಾವಾಗಲೂ ನಮ್ಮ ಜೊತೆಯಲ್ಲಿ ದೇವರ ಸ್ತೋತ್ರವು ಯಾವಾಗಲೂ ಇರಬೇಕೆಂಬುದಾಗಿ ಕೀರ್ತನೆ 150ನೇ ಅಧ್ಯಾಯದಲ್ಲಿ ಹೀಗೆ ಬರೆಯುವಂತವನಾಗಿದ್ದಾನೆ ದಾವೀದನು. ನಮ್ಮ ಸತ್ಯವೇದದಲ್ಲಿ ನಾವು ನೋಡೋಣ. 150ನೇ ಕೀರ್ತನೆಯಲ್ಲಿ ನೂರ 149ನೇ ಕೀರ್ತನೆಯಲ್ಲಿ ಹೀಗೆ ಬರೀತಾನೆ. 6ನೇ ವಚನದಲ್ಲಿ, ಅವರ ಬಾಯಲ್ಲಿ ಯೆಹೋವನ ಸ್ತೋತ್ರವು, ಕೈಯಲ್ಲಿ ಇಬ್ಬಾಯಿ ಕತ್ತಿಯು ಇರಲಿ ಎಂಬುದಾಗಿ. ದಾವೀದನು ಎಡೆಬಿಡದೆ ನಾನು ಯೆಹೋವನನ್ನು ಕೊಂಡಾಡುತ್ತೇನೆ ಎಂಬುದಾಗಿ ಹೇಳ್ತಾನೆ. ಇಸ್ರಾಯೇಲರು ತಮಗುಂಟಾದ ಜಯಕ್ಕಾಗಿ ಮೋಸೆ, ಆರೋನರು, ಸಮಸ್ತ ಇಸ್ರಾಯೇಲ್ ಜನಾಂಗದವರು ಆತನು ಮಾಡಿದಂತ ಅದ್ಭುತ ಕಾರ್ಯಗಳನ್ನು ನೆನೆಸಿಕೊಂಡು ಸ್ತುತಿಯನ್ನ, ಸ್ತೋತ್ರವನ್ನ ಸಲ್ಲಿಸುತ್ತು ಎಂಬುದಾಗಿ ನಾವು ನೋಡ್ತೇವೆ. ಕೀರ್ತನೆಗಾರನು ಬರೀತಾನೆ, ಯಾವಾಗಲೂ ನನ್ನ ಬಾಯಿಯಲ್ಲಿ ಸ್ತೋತ್ರವು ಇರುವಂತದ್ದು. ಮುಂದೆ ಹೋಗಿ 150ನೇ ಕೀರ್ತನೆಯಲ್ಲಿ 149ನೇ ಕೀರ್ತನೆ ಹೇಳ್ತಾನೆ, ಅವರ ಬಾಯಲ್ಲಿ ಯಾವಾಗಲೂ ಯೆಹೋವನ ಸ್ತೋತ್ರವು, ಕೈಯಲ್ಲಿ ಇಬ್ಬಾಯಿ ಕತ್ತಿಯು ಇರಲಿ ಎಂಬುದಾಗಿ. ಈ ಭೂಮಿಯ ಮೇಲೆ ದೇವರ ಮಕ್ಕಳಾದಂತ ನಾವು ಆತ್ಮೀಕವಾದಂತ ಯುದ್ಧವನ್ನ ಮಾಡುವಂತವರಾಗಿದ್ದೇವೆ. ಈ ಭೂ ಯಾತ್ರೆಯಲ್ಲಿ ಪ್ರತಿದಿನವೂ ದೇವರ ಮಕ್ಕಳಿಗೆ ಒಂದು ಹೋರಾಟವಾಗಿದೆ. ಪ್ರತಿದಿನದ ಈ ಹೋರಾಟದಲ್ಲಿ ನಮಗಿಂತ ಬಲಶಾಲಿಯಾಗಿರುವಂತ ಸೈತಾನನನ್ನ ಎದುರಿಸಿ ದಿನನಿತ್ಯವೂ ನಾವು ಪಾಪದ ವಿರುದ್ಧವಾಗಿ ಜಯಗಳಿಸಬೇಕಾಗಿದೆ. ನಮ್ಮಷ್ಟಕ್ಕೆ ನಾವು ಈ ಭೂಮಿ ಮೇಲೆ ನಮ್ಮ ಸ್ವಂತ ಬಲದಿಂದ ಸೈತಾನನನ್ನ ಸೋಲಿಸುವುದಕ್ಕಾಗಲಿ, ಶೋಧನೆಗಳನ್ನ ಎದುರಿಸುವುದಕ್ಕಾಗಲಿ ಮತ್ತು ಜಯಿಸುವುದಕ್ಕಾಗಲಿ, ಅಥವಾ ಕಷ್ಟ, ಸಂಕಟಗಳು, ಸಮಸ್ಯೆಗಳು ಎದುರಾದಾಗ ಅವುಗಳನ್ನ ಸಹಿಸಿಕೊಳ್ಳುವುದಕ್ಕಾಗಲಿ ನಮ್ಮಲ್ಲಿ ಕಿಂಚಿತ್ತು ಬಲವಿಲ್ಲ. ಯಾಕೆ ದೇವರ ಮಕ್ಕಳಿಗೆ ದೇವರು ಈ ಒಂದು ಆಯುಧವನ್ನ ಕೊಟ್ಟಿದ್ದಾನೆ ಎಂದಾಗಿ ಹೇಳುವಾಗ, ಇದು ಎಲ್ಲಾ ಸಮಯದಲ್ಲಿಯೂ ನಮ್ಮನ್ನ ಬಿಡುಗಡೆ ಮಾಡುವುದಕ್ಕಾಗಿ, ವಿಮೋಚಿಸುವುದಕ್ಕಾಗಿ, ನಮ್ಮ ರಕ್ಷಣೆಗಾಗಿ ದೇವರೇ ನಮ್ಮನ್ನು ಪ್ರೀತಿಸಿ ನಮ್ಮ ಹಿತಕ್ಕಾಗಿ ಆತನನ್ನ ಸ್ತುತಿಸುವಂತ, ಹಾಡುವಂತ, ಆತನನ್ನ ಸ್ತುತಿಸುತ್ತಾ ಹಾಡುತ್ತಾ ನಾವು ಪ್ರತಿ ಸಮಯವನ್ನ ಕಳೆಯುವಾಗ ನಾವು ಈ ಭೂಮಿ ಮೇಲೆ ಸುರಕ್ಷಿತವಾಗಿಯೂ, ಸುಕ್ಷೇಮವಾಗಿಯೂ ಮತ್ತು ಎಲ್ಲಾ ಸಮಯದಲ್ಲಿಯೂ ನಾವು ಯಾವುದೇ ವಿಧದಲ್ಲಿ ಭಯಪಡದೆ
ದೇವರ ಬಲದಿಂದ ಜೀವಿಸುತ್ತಾ ಎಲ್ಲಾ ಕ್ಷಣಗಳನ್ನ ಸೈತಾನನಿಗೆ ವಿರುದ್ಧವಾಗಿ ಜೀವಿಸಿ ಸೈತಾನನಿಂದ ಬರುವಂತ ಪ್ರತಿಯೊಂದು ಅಲೆಗಳನ್ನ ಎದುರಿಸಿ ಜಯಿಸಿ ದೇವರನ್ನ ಗಣಪಡಿಸುವುದು ಮಾತ್ರವಲ್ಲದೆ ದೇವರ ರಾಜ್ಯಕ್ಕೆ ಸಿದ್ಧವಾಗುವುದಕ್ಕಾಗಿ ದೇವರು ತನ್ನ ಮಕ್ಕಳಿಗೆ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. 95ನೇ ಕೀರ್ತನೆಯಲ್ಲಿ ಹೇಳ್ತಾನೆ, ಬನ್ನಿರಿ ಯೆಹೋವನಿಗೆ ಉತ್ಸಾಹ ಧ್ವನಿಗೈಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ, ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ, ಕೀರ್ತನೆಗಳಿಂದಲೂ ಆತನಿಗೆ ಜಯಘೋಷ ಮಾಡೋಣ. ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಕೀರ್ತನೆಗಳಲ್ಲಿ ವಿಶೇಷವಾಗಿ ಇಸ್ರಾಯೇಲರ ಮಧ್ಯದಲ್ಲಿ ದೇವರು ಮಾಡದಂತ ಅದ್ಭುತ ಕಾರ್ಯಗಳನ್ನು, ದೇವರ ಜನಾಂಗಗಳನ್ನ ದೇವರು ನಡೆಸಿದಂತ ಮಹಾ ಉನ್ನತವಾದಂತ ಕೃತಿಯನ್ನು ಸ್ತೋತ್ರದ ಮುಖಾಂತರವಾಗಿ ದೇವರನ್ನ ಹಾಡಿ ಕೊಂಡಾಡುವುದರ ಮುಖಾಂತರವಾಗಿ ದೇವರನ್ನ ಮಹಿಮೆಪಡಿಸುವುದನ್ನ ನಾವು ನೋಡುವಂತರಾಗಿದ್ದೇವೆ. ಎಲ್ಲಿ ದೇವರ ಕಡೆಗೆ ಜನರು ತಿರುಗಿಕೊಳ್ತಾರೋ, ದೇವರಿಗೆ ಭಯಭಕ್ತಿಯನ್ನ ಸಲ್ಲಿಸ್ತಾರೋ, ದೇವರು ಮಾಡಿದ ಉಪಕಾರಗಳಿಗೆ ಆತನಿಗೆ ಉಪಕಾರವನ್ನ ಸಲ್ಲಿಸುವಂತ ಮನಸ್ಸುಳ್ಳವರಾಗ್ತಾರೋ, ಅಲ್ಲೆಲ್ಲ ಮೊದಲು ಆರಂಭವಾಗುವಂಥದ್ದು ಸ್ತುತಿಯ ಯಜ್ಞ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕಾಗಿಯೇ ದೇವ ಜನಾಂಗವು ದೇವರನ್ನ ಸ್ತುತಿಸುವುದನ್ನ ಯಾಕೆ ಕೊಳ್ಳುವುದು ಎಂಬುದಾಗಿ ಹೇಳುವಾಗ, ದೇವರು ತನ್ನ ಭಕ್ತರಿಂದ ನಿರೀಕ್ಷಿಸುವಂತ ಒಂದು ಯಜ್ಞ ಎಂಬುದಾಗಿ ಹೇಳುವಾಗ ಅದು ಸ್ತುತಿ ಯಜ್ಞ. ಆತನು ಹೇಳ್ತಾನೆ, ಯಾರು ಸ್ತುತಿ ಯಜ್ಞವನ್ನ ಸಮರ್ಪಿಸುತ್ತಾರೋ ಸಲ್ಲಿಸುತ್ತಾರೋ ಅವರೇ ನನ್ನನ್ನ ಗೌರವಿಸುವರು. ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಅಲ್ಲಿ ಹೀಗೆ ಹೇಳ್ತಾನೆ, ಯಾರು ಸ್ತುತಿ ಯಜ್ಞವನ್ನ ಸಮರ್ಪಿಸುತ್ತಾರೋ ಅವರೇ ನನ್ನನ್ನ ಗೌರವಿಸುವರು. ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವನು. ಈ ಭೂಮಿ ಮೇಲೆ ತಮ್ಮ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ತಮ್ಮಲ್ಲಿರುವಂತಹ ದೋಷವನ್ನ ಸರಿಪಡಿಸಿಕೊಳ್ಳುವಂತ ಒಂದು ಅವಕಾಶವು ದೇವರನ್ನ ಸ್ತುತಿಸುವುದರ ಮುಖಾಂತರವಾಗಿ ಒದಗಿ ಬರುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಅನೇಕ ಸಾರಿ ನಮ್ಮ ಹೃದಯಗಳಲ್ಲಿರ್ತಕ್ಕಂಥ ಪಾಪದ ದೋಷವು ನಮಗೆ ಗೊತ್ತಿರುವುದಿಲ್ಲ. ಅವುಗಳನ್ನ ನಾವು ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ಅವುಗಳನ್ನ ಮರೆ ಮಾಡಿಕೊಂಡು ಈ ಭೂಮಿ ಮೇಲೆ ಮೈ ಮರೆತು ಜೀವಿಸುವಂತವರಾಗಿರ್ತೇವೆ. ಕೆಲವು ಸಾರಿ ದೇವರ ವಾಕ್ಯಗಳನ್ನ ಓದುವುದರಿಂದಾಗಲಿ ಕೇಳುವುದರಿಂದಾಗಲಿ ನಮ್ಮ ಪಾಪದ ಅರಿವು, ನಮ್ಮ ಪರಿಸ್ಥಿತಿ ಅಥವಾ ನಮಗೆ ಮುಂದಾಗುವಂತ ಸ್ಥಿತಿಗತಿಗಳ ಅರಿವು ನಮಗೆ ಮುಟ್ಟುವುದಿಲ್ಲ. ಕೆಲವು ಸಾರಿ ಅವುಗಳನ್ನ ನಾವು ಗಮನಕ್ಕೆ ತೆಗೆದುಕೊಳ್ಳುವುದಿಲ್ಲ. ಹೀಗಾಗಿ ದೇವರ ಮಕ್ಕಳಾದಂತ ನಾವು ಅನೇಕ ಪಾಪಗಳನ್ನ ಸಲಹುತ್ತಲೇ ಮುಂದೆ ಹೋಗ್ತೇವೆ. ಆದರೆ ಕೀರ್ತನೆಗಳಿಂದ ಆತ್ಮ ಸಂಬಂಧವಾದಂತಹ ಹಾಡುಗಳನ್ನ ಕೇಳುವುದರಿಂದ ನಮಗರಿವಿಲ್ಲದಂತೆಯೇ ಕೆಲವು ಸಾರಿ ಈ ಕೀರ್ತನೆಗಳ ಮುಖಾಂತರವಾಗಿ, ಹಾಡುವುದರ ಮುಖಾಂತರವಾಗಿ ದೇವರ ವಾಕ್ಯವು ನಮ್ಮ ಹೃದಯವನ್ನ ತಲುಪುವಂಥದ್ದಾಗಿರ್ತದೆ, ನಮ್ಮ ಹೃದಯವನ್ನ ತಟ್ಟುವಂಥದ್ದಾಗಿರ್ತದೆ. ನಮ್ಮಲ್ಲಿರುವಂತ ಕೊರತೆಯನ್ನ ನಮ್ಮ ಅರಿವಿಗೆ ತರುವಂಥದ್ದಾಗಿರ್ತದೆ. ದೇವರ ಸಮ್ಮುಖದಲ್ಲಿ ನನ್ನ ಪರಿಸ್ಥಿತಿಯನ್ನ ನನಗೆ ಎತ್ತಿ ತೋರಿಸುವಂಥದ್ದಾಗಿರ್ತದೆ. ಅನೇಕ ಸಾರಿ ಜೋರಾಗಿ ಕೂಗಿದ್ರು ಸಹ ಕೆಲವು ಸಾರಿ ನಾವು ಗಮನವನ್ನ ತೆಗೆದುಕೊಳ್ಳುವುದಿಲ್ಲ, ನಮ್ಮಷ್ಟಕ್ಕೆ ನಾವು ಹೋಗ್ಬಿಡ್ತೀವಿ. ಆದರೆ ಯಾರಾದ್ರೂ ಸುಂದರವಾಗಿ ಸುಮಧುರವಾಗಿ ಹಾಡುವಂತ ಆ ಹಾಡು ನಮ್ಮ ಕಿವಿಗೆ ಬಿದ್ದಾಗ ಆ ಕಡೆ ನಮ್ಮ ಕಿವಿಯನ್ನ ತಿರುಗಿಸ್ತೇವೆ, ಆ ಕಡೆ ನಮ್ಮ ಗಮನವನ್ನ ಕೊಡ್ತೇವೆ. ಆ ಹಾಡುವಿಕೆಗೆ ನಾವು ಮರಳಾಗ್ತೇವೆ. ಕೆಲವು ಸಾರಿ ಅದಕ್ಕೆ ನಾವು ಸಂಪೂರ್ಣವಾಗಿ ನಮ್ಮನ್ನ ಒಪ್ಪಿಸ್ಕೊಳ್ತಿದ್ದೇವೆ. ಅಲ್ಲೇ ನಿಂತು ಕೇಳುವುದಕ್ಕೆ ಮೈ ಮರೆತಿರ್ತೇವೆ. ಅಂತ ಒಂದು ಶಕ್ತಿ ಹಾಡುಗಾರಿಕೆಗಿದೆ. ದೇವರು ತನ್ನ ಪರಲೋಕದಲ್ಲಿಯೂ ಕೂಡ ತನ್ನ ದೇವ ದೂತರು ಆತನನ್ನ ಹಾಡುವುದರ ಮುಖಾಂತರವಾಗಿ, ಕೊಂಡಾಡುವುದರ ಮುಖಾಂತರವಾಗಿ
ಆತನನ್ನ ಘನಪಡಿಸುವಂತ ಒಂದು ಅವಕಾಶವನ್ನ ಕೊಟ್ಟಿದ್ದನು ಎಂಬುದಾಗಿ ಕೀರ್ತನೆಗಾರನು 29ನೇ ಕೀರ್ತನೆಯಲ್ಲಿ ಹೀಗೆ ತಿಳಿಸುವಂತನಾಗಿದ್ದಾನೆ. ದೇವದೂತರುಗಳಿರ ಪರಮ ಪ್ರಭಾವವು ಯೆಹೋವನದೇ ಎಂದು ಹೇಳಿ ಕೊಂಡಾಡಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ. ದೇವದೂತರು ಸಹ ಯೆಹೋವನನ್ನು ಸ್ತುತಿಸುವುದರ ಮುಖಾಂತರವಾಗಿ ಆತನನ್ನ ಘನಪಡಿಸುತ್ತಿದ್ದರು. ದೇವರನ್ನ ಆರಾಧನಿಸುವುದಕ್ಕಾಗಿ ದೇವರು ತನ್ನ ಪರಲೋಕದಲ್ಲಿ ಮೊದಲು ಆತನ ಸನ್ನಿಧಾನದಲ್ಲಿ ಆತನನ್ನ ಆರಾಧನೆ ಪ್ರಾರಂಭವಾಗುವಾಗ ಆತನನ್ನ ಸ್ತುತಿಸುವಂತ ಅವಕಾಶವನ್ನ ಒದಗಿಸಿಕೊಟ್ಟರು. ದಾವೀದನು ಸಹ ತನ್ನ ಜೀವಮಾನದಲ್ಲೆಲ್ಲ ಆತನ ಆಯುಷ್ಕಾಲದ ಹೆಚ್ಚಿನ ಭಾಗಗಳು ದೇವರನ್ನ ಕೊಂಡಾಡುವುದರಲ್ಲೇ ಕಳೆದನು. ಆತನು ಬೆಳಗಾಗುವಾಗ ಎದ್ದು ದೇವರನ್ನ ಕೊಂಡಾಡುತ್ತಲೇ ದಿನವನ್ನ ಪ್ರಾರಂಭಿಸುತ್ತಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಸೊಲೊಮೋನನು ಈ ಭೂಮಿ ಮೇಲೆ ದೇವರಿಗೆ ಮೊದಲನೆಯ ದೇವಸ್ಥಾನವನ್ನ ಆಲಯವನ್ನ ಕಟ್ಟಿ ಮುಗಿಸಿದ ಮೇಲೆ ಅಲ್ಲಿ ನಿರಂತರವಾಗಿ 24 ಗಂಟೆಗಳ ಕಾಲ ದೇವರನ್ನ ಸ್ತುತಿಸುವುದಕ್ಕಾಗಿ 3 ಭಾಗವಾಗಿ ಗಾಯನ ಮಾಡುವಂತವರನ್ನ ಅಲ್ಲಿ ನೇಮಿಸಿದ್ದನು ಎಂಬುದಾಗಿ ನೋಡ್ತೇವೆ. ರಾತ್ರಿ, ಮಧ್ಯಾಹ್ನ, ಸಾಯಂಕಾಲ, ಬೆಳಗಾಗುವ ತನಕ ಒಂದು ಗುಂಪು 3 ಗುಂಪುಗಳಾಗಿ ಒಂದೊಂದು ಗುಂಪು ಆಯಾ ಸಮಯಕ್ಕೆ ಮುಗಿಸುವಾಗ ಇನ್ನೊಂದು ಗುಂಪು ಬಂದು ದೇವರ ಆಲಯದಲ್ಲಿ ಕುಳಿತುಕೊಂಡು ದೇವರ ಆರಾಧನೆಯನ್ನ ಸ್ತುತಿಗೀತೆಗಳ ಮುಖಾಂತರವಾಗಿ ಹಾಡುತ್ತಾ ಮುಂದುವರಿಸುತ್ತಾ ಇದ್ದುದನ್ನ ನಾವು ನೋಡ್ತೇವೆ. ಪ್ರತಿನಿತ್ಯವೂ ದೇವರ ಆಲಯದಲ್ಲಿ ದೇವರ ಸ್ತುತಿ ಯಜ್ಞಗಳು ಸಲ್ಲಿಸಲ್ಪಡುತ್ತಿದ್ದವು. ಯಾಕೆ ಈ ಕಾರ್ಯವನ್ನ ಸೊಲೊಮೋನನು ಮಾಡುವುದರಿಂದ ಕೇಳುವಾಗ, ಸೊಲೊಮೋನನ ಒಂದು ಆಳ್ವಿಕೆಯಲ್ಲಿ ನಾವು ನೋಡುವಾಗ ಸುಮಾರು 30 ವರ್ಷಗಳ ಕಾಲ ಇಸ್ರಾಯೇಲರು ಸಮಾಧಾನದಿಂದ ಇದ್ದರು. ಯಾವ ವೈರಿಗಳ ಭಯವಾಗಲಿ, ಯಾವ ಊಟದ ಕೊರತೆಯಾಗಲಿ, ಯಾವುದೇ ರೀತಿಯಾದಂತಹ ಚಿಂತೆಯಾಗಲಿ, ಅಸಮಾಧಾನವಾಗಲಿ ಇಸ್ರೇಲ್ ಜನಾಂಗದಲ್ಲಿ ಇರಲಿಲ್ಲ. ಅವರು ಸಮೃದ್ಧಿಯಾಗಿ ಉಂಡು ತಿಂದು ಬಲ ಹೊಂದಿ ದೇವರನ್ನ ಹಾಡುವುದರಲ್ಲಿ, ಹರಸುವುದರಲ್ಲಿ, ಸ್ತುತಿಸುವುದರಲ್ಲಿ, ಆರಾಧನೆ ಮಾಡುವುದರಲ್ಲಿ ಅವರ ಆಸಕ್ತಿಯುಳ್ಳವರಾಗಿದ್ರು ನಾವು ನೋಡ್ತೇವೆ. ಸೊಲೊಮೋನನು ಮಾಡಿದಂತ ಈ ಒಂದು ಉನ್ನತವಾದ ಕಾರ್ಯದಿಂದ ಇಸ್ರೇಲ್ ಜನಾಂಗದ ಮಧ್ಯದಲ್ಲಿ, ಇಸ್ರೇಲ್ ದೇಶದಲ್ಲಿ ದೇವರು ಸಮಾಧಾನ ಪ್ರಧಾನನಾಗಿ 30 ವರ್ಷಗಳ ಕಾಲ ಯಾವ ಭಯವೂ ಚಿಂತೆಯೂ ಇಲ್ಲದಂತೆ ಅವರನ್ನ ಆಶೀರ್ವದಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಈ ಭೂಮಿ ಮೇಲೆ ಮನುಷ್ಯರು ದೇವರನ್ನ ಮೆಚ್ಚಿಸಲು, ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು, ದೇವರ ಸನ್ನಿಧಾನದಲ್ಲಿ ಮೆಚ್ಚುಗೆಯಾಗಿ ಜೀವಿಸಲು ಇರುವಂತ ಒಂದೇ ಒಂದು ಆಯುಧ ದೇವರನ್ನ ಸ್ತುತಿಸುವುದು ಎಂಬುದಾಗಿ ನಾವು ನೋಡ್ತೇವೆ. ದೇವರು ಯಾರಿಗೆ ಸ್ತುತಿಸುವಂತ ಒಂದು ಮನೋಭಾವನೆಯನ್ನ ಕೊಟ್ಟಿದ್ದಾನೋ ಅವರು ಧನ್ಯರೆಂಬುದಾಗಿ ಹೇಳಲೇಬೇಕು. ದೇವರನ್ನ ಸ್ತುತಿಸುವಂತ ಒಂದು ಮನಸ್ಸು ಇರುವಾಗ ಖಂಡಿತವಾಗಿಯೂ ದೇವರು ಆಡುವಂತ ವರವನ್ನು ಸಹ ಅವರಿಗೆ ಕೊಟ್ಟಿರ್ತಾನೆ. ಯಾರು ಆರಂಭದಲ್ಲಿ ಹೇಗಾದರೂ ಹಾಡಿದರೂ ಹಾಡುತ್ತಾ ಅವನ ಧ್ವನಿ ಮಧುರವಾಗುತ್ತಾ ಹೋಗುವಂತದ್ದಾಗಿರ್ತದೆ. ಮತ್ತು ದೇವರ ಹಾಡುಗಳನ್ನ ಹಾಡುವಾಗ ನಮ್ಮ ಸ್ವರವು ಮಧುರವಾಗುವುದು ಮಾತ್ರವೂ ಅಲ್ಲದೆ ನಮ್ಮ ಹೃದಯವೂ ಕೂಡ ಮೃದುವಾಗುತ್ತಾ ಹೋಗುವಂತದ್ದಾಗಿರ್ತದೆ. ನಮ್ಮ ಭಾವನೆಗಳು ಮಹಿಮೆಯುಳ್ಳ ದೇವರ ಘನವನ್ನ ಮಹಿಮೆ ಪಡಿಸುವುದಕ್ಕಾಗಿ ದಿನದಿಂದ ದಿನಕ್ಕೆ ಪರಿಶುದ್ಧವಾಗುತ್ತಾ ಹೋಗುವಂಥದ್ದನ್ನ ನಾವು ನೋಡಬಹುದಾಗಿದೆ. ಯಾರು ಹಗಲು ರಾತ್ರಿ ದೇವರನ್ನ ಸ್ತುತಿಸುವುದನ್ನು, ದೇವರ ಸ್ತುತಿಯನ್ನ ಕೇಳುವುದನ್ನು ಅಭ್ಯಾಸ ಮಾಡ್ಕೊಳ್ತಾರೋ ಅವರು ಈ ಭೂಮಿ ಮೇಲೆ ಎಲ್ಲಾ ಸಮಯದಲ್ಲಿಯೂ ದೇವರ ಸನ್ನಿಧಾನದಲ್ಲಿ ಆತನ ಆಶ್ರಯದಲ್ಲಿ ಸುರಕ್ಷಿತವಾಗಿಯೇ ಇದ್ದು ದೇವರ ಘನತೆಗಾಗಿ ಜೀವಿಸುತ್ತಾ ಅನೇಕರಿಗೆ ಆಶೀರ್ವಾದ ನಿಧಿಗಳಾಗಿ ಬದುಕುವಂತವರಾಗಿರ್ತಾರೆ. ನೀವು ಎಲ್ಲೇ ಹೋಗಲಿ
ದೇವರ ಹಾಡುಗಳನ್ನ ಹಾಡುವಾಗ ಅಲ್ಲಿ ದೇವ ದೂತರು ನಮ್ಮ ಮಧ್ಯದಲ್ಲಿ ಇಳಿದು ಬರ್ತಾರೆ. ನಾವು ನೋಡ್ತೇವೆ, ಯಾವಾಗ ನಮ್ಮ ಹೃದಯವು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುತ್ತಾ, ದೇವರನ್ನ ಹಾಡುತ್ತಾ, ಹರಸುತ್ತಾ, ಕೊಂಡಾಡುತ್ತಾ ಸಮಯವನ್ನ ಕಳೆಯುವಂಥದ್ದಾಗಿರ್ತದೆ, ಅಲ್ಲಿ ಪರಲೋಕದ ವಾತಾವರಣವನ್ನ ನಾವು ಸೃಷ್ಟಿ ಮಾಡಿಬಿಡ್ತೇವೆ. ನಮಗೆ ಗೊತ್ತಿರೋದಿಲ್ಲ. ನಾವು ಹಾಡುವಂಥದ್ದನ್ನ ಕೇಳುವವರು ಎಷ್ಟೋ ಮಂದಿ ಇರ್ತಾರೆ. ನಾವು ಹಾಡುವಂಥದ್ದನ್ನ ಗಮನಕ್ಕೆ ತೆಗೆದುಕೊಳ್ಳುವಂಥವ್ರು ಎಷ್ಟೋ ಮಂದಿ ಇರ್ತಾರೆ. ನಾವು ಹಾಡುವಂಥದ್ದಲ್ಲಿ ಇರ್ತಕ್ಕಂಥ ಅರ್ಥವನ್ನ ಗ್ರಹಿಸಿಕೊಳ್ಳುವವರು ಇರ್ತಾರೆ. ಅವುಗಳನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುವವರು ಇರ್ತಾರೆ. ಮುಂದೆ ಹೋಗಿ ಇನ್ನೊಂದು ಸಾರಿ ಅವುಗಳನ್ನ ಕೇಳಬೇಕೆಂಬುದಾಗಿ ಬಯಸುವಂತವರು ಇರ್ತಾರೆ. ಒಂದು ಸಾರಿ ನಾವು ರಾಯಚೂರಲ್ಲಿ ಸೇವೆ ಮಾಡುವಾಗ ಆವಾಗ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಟೇಪ್ ರೆಕಾರ್ಡರ್. ಆ ಟೇಪ್ ರೆಕಾರ್ಡರ್ ನಾವು ಯಾವಾಗಲೂ ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಹಾಡುಗಳನ್ನ ಹಾಕ್ತೀವಿ. ಸುಮಾರು ಮಕ್ಕಳು ಶಾಲೆಗೆ ಹೋಗೋ ತನಕ ಹಾಗೆ ದೇವರ ಹಾಡುಗಳನ್ನು ಇಡ್ತಾರೆ. ಆದ್ರೆ ನಾವಿದ್ದದ್ದು ಲಿಂಗಾಯತರ ಬ್ರಾಹ್ಮಣರ ಓಣಿಯಲ್ಲಿ, ಗಲ್ಲಿಯಲ್ಲಿ. ಅಲ್ಲಿ ಬೇರೆ ಯಾರು ಕ್ರೈಸ್ತರಿಲ್ಲ. ಅಲ್ಲಿ ಹೇಗೋ ಏನೋ ನಮಗೆ ಒಂದು ಅವಕಾಶ ಸಿಗಬೇಕು. ಮಕ್ಕಳ ಓದುವಿಕೆಗಾಗಿ ನಾನು ಅಲ್ಲಿ ಹೋಗಿ ಮನೆಯನ್ನು ಹುಡುಕುವಾಗ ಒಬ್ಬ ಲಿಂಗಾಯತರು ನಮಗೆ ಆ ಮನೆಯನ್ನ ಬಾಡಿಗೆ ಕೊಟ್ಟು ಅಲ್ಲಿ ಇದ್ವಿ ನಾವು. ಆದ್ರೆ ನಾವು ನಮ್ಮ ದಿನನಿತ್ಯದ ರೂಢಿ ಪ್ರಕಾರವಾಗಿ ಬೆಳಿಗ್ಗೆ ಎದ್ದಾಗ ದೇವರ ಹಾಡುಗಳನ್ನ ಹಾಡೋದು, ಕೇಳೋದು. ಹೇಗಾಯ್ತು ಅಂತ ಹೇಳುವಾಗ ಅದು ನಮ್ಮ ಹಾಡುಗಳನ್ನ ಅಕ್ಕಪಕ್ಕದವರೆಲ್ಲ ಕೇಳ್ತಾ ಕೇಳ್ತಾ ಯಾವತ್ತಾದ್ರೂ ಒಂದ್ ದಿವಸ ನಾವು ಅದನ್ನ ಹಾಕೋದನ್ನ ಮರ್ತು ಬಿಟ್ರೆ ಅವರು ಮನೆಯಿಂದ ಮಕ್ಕಳಿಗೆ ಹೇಳಿ ಕಳಿಸಿದ್ರು, ಹೋಗಿ ಅವ್ರ ಹಾಡು ಹಾಕಕ್ ಹೇಳಿ, ಆ ಟೇಪ್ ರೆಕಾರ್ಡ್ ಆನ್ ಮಾಡಕ್ ಹೇಳಿ, ಇಂಥ ಹಾಡುಗಳನ್ನೇ ಹಾಕಕ್ ಕೇಳ್ರಿ. ನಾವು ಹಾಡು ಹಾಕುವಂತ ಕೇಳಿಸ್ಕೊಳ್ಳುವಂತ ಹಾಡುಗಳು ಅವ್ರ ಮನಸ್ಸಿನಲ್ಲಿ ಅವ್ರಿಗೆ ಗೊತ್ತಾಗಿ ಅವ್ರ ಅರ್ಥ ಮಾಡ್ಕೊಂಡು ಅವ್ರಿಗಿಷ್ಟವಾಗಿ ಆ ಹಾಡುಗಳನ್ನ ನೆನಪಿಟ್ಕೊಂಡು ಇದೇ ಹಾಡುಗಳನ್ನ ಹಾಕ್ರಿ, ಇದನ್ನೇ ಹಾಡು ಹಾಕ್ರಿ ಅಂತ ಹೇಳಿ ಕೇಳಿ ಹಾಕಿಸ್ಕೊಂಡು ಅವರು ಕೇಳ್ತಿದ್ರು. ಮುಂದೆ ಹೇಗಾಯ್ತು ಅಂತ ಹೇಳುವಾಗ ನಾವು ಹಾಡುವುದನ್ನ, ಸ್ತುತಿಸುವುದನ್ನ, ಪ್ರಾರ್ಥನೆ ಮಾಡುವುದನ್ನ, ಸಮಯಗಳನ್ನ ತಿಳ್ಕೊಂಡು ಅವ್ರ ಮಕ್ಕಳನ್ನ ನಮ್ಮ ಮನೆಗೆ ಕಳಿಸೋದಕ್ಕೆ ಶುರು ಮಾಡ್ತಿದ್ರು. ನಾವು ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಆ ಮಕ್ಕಳು ಬಂದು ಕುಳಿತುಕೊಂಡು ನಮ್ಮ ಮಧ್ಯದಲ್ಲಿ ದೇವರನ್ನ ಆರಾಧನೆ ಮಾಡ್ತೀವಿ. ಪ್ರತಿ ಸಾಯಂಕಾಲ ಆ ಮಕ್ಕಳು ಓದೋದಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ, ಮಲಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಮನೆಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ, ನಾವು ಹಾಡುವಾಗ ಅವರೆಲ್ಲ ಬಂದು ಕೂತ್ಕೋತಿದ್ರು, ಹಾಡಾಡ್ತೀವಿ. ಅದು ದಿನನಿತ್ಯ ನಮ್ಮ ಮನೇಲಿ ಏನಾಯ್ತು ಅಂದ್ರೆ ನಮಗ್ ಬೇಡ ಆದ್ರೂ ಅವ್ರಿಗೋಸ್ಕರ ನಾವು ಅದನ್ನ ಮಾಡ್ಲೇಬೇಕಾಯ್ತು. ಯಾಕಂದ್ರೆ ಬಂದ್ಬಿಡ್ತಿದ್ರು ಆ ಸಮಯಕ್ಕೆ ಮಕ್ಕಳು. ಆ ರೀತಿಯಾದಂತ ಒಂದು ವಾತಾವರಣ ಆಯ್ತು. ಮುಂದೆ ಹೇಗಾಯ್ತು ಅಂತಂದ್ರೆ ಅವರು ಯಾವುದೇ ಕಾರ್ಯಕ್ರಮಗಳನ್ನ ಮಾಡ್ಲಿ ಅಲ್ಲಿ ಮಕ್ಕಳನ್ನ ಕರೆಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅನಂತರ ನನ್ನನ್ನು ಕರೆಯೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ಅವ್ರ ಮನೆಗಳಲ್ಲಿ ಹಾಡೋದಕ್ಕೆ, ಆರಾಧನೆ ಮಾಡೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಬರ್ತೀವಿ. ಹೀಗಾಗಿ ಅಲ್ಲಿ ಸುಮಾರು ಕುಟುಂಬಗಳಿಗೆ, ಬ್ರಾಹ್ಮಣರು ಮತ್ತು ಲಿಂಗಾಯತರು ಹಿಂದೂಗಳು, ಅವರು ಅವರ ಮೂರ್ತಿಗಳನ್ನೇ ಪೂಜೆ ಮಾಡಿದ್ರು ಅವರು ನಮ್ಮ ದೇವರನ್ನ ಪ್ರೀತಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಅನಂತರ ನನಗೆ ಒಂದು ಅವಕಾಶ ಸಿಕ್ತು. ಅಲ್ಲಿ ಅವರ ಕುಟುಂಬಗಳಿಗೆ ಸತ್ಯವೇದವನ್ನ ಹಂಚುವಂಥದ್ದು. ಅನೇಕ ಸಾರಿ ಅವ್ರ ಇಕ್ಕಟ್ಟುಗಳಿಗೆ, ತೊಂದರೆಗಳಿಗೆ ಸಿಕ್ಕಿಕೊಂಡಾಗ ನನ್ನನ್ನು ಕರೆದು ಪ್ರಾರ್ಥನೆ ಮಾಡ್ಕೊತಿದ್ರು. ಒಬ್ಬ ಶ್ರೀಮಂತರು ನಮ್ಮ ಪಕ್ಕದ ಮನೆಯಲ್ಲಿ ರಾಯಚೂರಿಗೆ ಒಬ್ಬ ಒಳ್ಳೆ ವ್ಯಕ್ತಿ, ದೊಡ್ಡ ಶ್ರೀಮಂತ. ಇದಕ್ಕಿದ್ದಾಗೆ ಆತನ ಒಂದು ವ್ಯವಹಾರ ಕೈ ಕೊಟ್ಟಿತ್ತು, ಎಲ್ಲ ಲಾಸ್ ಆಗೋಯ್ತು. ಹೇಗಾಯ್ತು ಅಂತಂದ್ರೆ ಆತನ ಇರುವಂತ ಮನೆಯನ್ನ ಮಾರ್ಕೊಳ್ಳುವಂತ ಪರಿಸ್ಥಿತಿ ಬಂತು. ಆತನಿಗೆ ಒಂದು ಕಾರ್ ಇತ್ತು, ಅದನ್ನು ಮಾರ್ಬಿಡುವಂತ ಪರಿಸ್ಥಿತಿ ಬಂತು. ಈಗ ಅವರು ಒಂದು ದಿವಸ ನಮ್ಮ ಪಕ್ಕದಲ್ಲೇ ಅವರು ನಮ್ಮ ಮನೆಗೆ ಕರೆದು, ನನ್ನ ಮಕ್ಕಳನ್ನು ಕರೆದು ಸಾರ್ ಕರೆಸಿ ಪ್ರೇಯರ್ ಮಾಡ್ಸೋಣ ನಾವು ಕಡೆಯಿಂದ. ನಾನು ಹೋಗಿ ಅವ್ರ ಹತ್ರ ಕೂತ್ಕೊಂಡಾಗ ಅವ್ರು ಎಲ್ಲಾ ವಿಷಯಗಳನ್ನ, ಹೀಗಾಯ್ತು ಪಾಸ್ಟ್ರೆ, ಈ ರೀತಿ ನಮ್ಗೆ ತೊಂದರೆ ಆಗಿದೆ, ಗೊತ್ತಿಲ್ಲ ಏನಾಗ್ತದೆ, ನನ್ನ ಕೈ ಹಾಕಿದ್ದೆ ಎಲ್ಲ ನಷ್ಟ ಆಗ್ತದೆ, ನನ್ ಪ್ರಾರ್ಥನೆ ಮಾಡ್ರಿ. ಸರಿ, ಆವತ್ತು ನಾನು ಅವ್ರಿಗೋಸ್ಕರ ಅವ್ರ ನಂಬಿಕೆಯನ್ನ ನೋಡಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ನಾವು ಬಂದ್ವಿ.
ಅನಂತರ ನನಗೆ ವರ್ಗ ಆಯ್ತು. ನಾನು ಪೂನಾಕ್ಕೆ ಹೋಗುವಾಗ ಅವ್ರು ನಮ್ಮನ್ನ ಕುಟುಂಬವಾಗಿ ಕರೆದು ಅವರು ಅವ್ರ ಮನೆಯಲ್ಲಿ ಔತಣವನ್ನ ಮಾಡಿಸಿ, ಊಟ ಮಾಡಿಸಿ, ಮತ್ತೆ ಪ್ರಾರ್ಥನೆ ಮಾಡಿಕೊಂಡು ನನ್ನ ಕಳಿಸ್ಕೊಟ್ರು. ಅದಾದ ನಂತರ ಕೆಲವು ವರ್ಷಗಳ ನಂತರ ನನ್ನ ಮಗನ ಮದುವೆಗೆ ಅವರಿಗೆ ಒಂದು ಮೆಸೇಜ್ ಹಾಕಿದ್ದಾರೆ. ಸೊ ಅವ್ರ ಕುಟುಂಬ ಸಮೇತವಾಗಿ ಆ, ಅಲ್ಲಿಂದ ಬಂದು ರಾಯಚೂರಿಂದ ಬಂದು ಅದೆಲ್ಲ ಮದುವೆ ಎಲ್ಲ ಆದ್ಮೇಲೆ ಅವ್ರು ಪ್ರತ್ಯೇಕವಾಗಿ ನಾನು ಕರೆದುಕೊಂಡು ಒಂದ್ ಮಾತನ್ನ ಹೇಳಿದ್ರು. ಬೋಧಕರೇ, ಅವತ್ತು ನೀವು ನನ್ನ ಮನೆಗೆ ಬಂದು ಪ್ರಾರ್ಥನೆ ಮಾಡಿದ್ರಿ. ದೇವರು ದೊಡ್ಡವನು, ಯೇಸು ಸ್ವಾಮಿ ದೊಡ್ಡವನು. ಯೇಸು ಸ್ವಾಮಿಯಿಂದ ನಾನು ನನ್ನ ಕುಟುಂಬ ಬದುಕಿಕೊಂಡ್ವಿ, ಉಳ್ಕೊಂಡ್ವಿ. ನನಗೆ ಯಾವ ದೇವರು ಸಹಾಯ ಮಾಡಲಿಲ್ಲ, ಯೇಸು ಸ್ವಾಮಿ ನನಗೆ ಸಹಾಯ ಮಾಡಿದ್ರು. ನನ್ನ ಜೀವನ ಉಳಿಸ್ಕೊಟ್ನು, ನನ್ನ ಮನೆ ಉಳಿಸ್ಕೊಟ್ನು, ನನ್ನ ಮಕ್ಕಳನ್ನ ಉಳಿಸ್ಕೊಟ್ನು. ಇಲ್ಲದ್ರೆ ನಾನು ಕೂಡ ಎಲ್ಲೋ ಒಂದ್ ದಿವಸ ಆತ್ಮಹತ್ಯೆ ಮಾಡ್ಕೋಬೇಕಾಗ್ತಿತ್ತು, ಸಾಲದ ಬಾಧೆ ತಡಿಲಾರ್ದೆ. ಅಂತ ಪರಿಸ್ಥಿತಿಯಲ್ಲಿ ನಾನು ನಿಮ್ಮನ್ನ ಕರೆಸ್ದೆ, ನೀವು ಬಂದು ಪ್ರಾರ್ಥನೆ ಮಾಡಿದ್ರಿ. ಆ ನನಗೆ ಒಳ್ಳೇದಾಯ್ತು. ಇವತ್ತು ನಾನು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀನಿ, ನನ್ನ ಮಕ್ಕಳು ನಾವೆಲ್ಲ. ದೇವರ ಹಾಡಿಗೆ ಇರುವಂತ ಒಂದು ಶಕ್ತಿ ಅಂತದ್ದು. ನಾವು ಯಾರನ್ನ ಹೋಗಿ ಮುಟ್ಲಿಕ್ಕಾಗೋದಿಲ್ವೋ, ಸಂಧಿಸ್ಲಿಕ್ಕಾಗೋದಿಲ್ವೋ, ಯಾರ ಬಳಿಗೆ ಹೋಗ್ಲಿಕ್ಕೆ ಹೆದರ್ತೀವೋ, ಅಂಜುತ್ತಿದ್ದೇವೋ, ಅವರ ಬಳಿಗೆ ದೇವರ ವಾಕ್ಯ ಮತ್ತು ಅವರು ದೇವರನ್ನ ಕಂಡುಕೊಂಡು ಅವ್ರನ್ನ ದೇವರನ್ನ ಆರಾಧನೆ ಮಾಡ್ತೀವಿ. ನಾನು ಅಲ್ಲಿ ಮನೆಯನ್ನ ಕಟ್ಟಿ ಇದ್ಕೊಂಡು ಅಲ್ಲಿ ವಾಸ ಮಾಡ್ತಿರುವಾಗ, ನಾನು ನಮ್ಮ ಕ್ರೈಸ್ತ ಸಹೋದರ ಮಧ್ಯದಲ್ಲಿ ಹೋಗುವಾಗ ಅವ್ರು ಹೇಳ್ತಿದ್ರು, ನೀವು ಅಲ್ಲಿ ಹೋಗಿ ಹೇಗೆ ಮನೆ ಹಿಡಿದ್ರಿ, ಅಲ್ಲಿ ಹಂಗೆ ಜನ ನಿಮ್ಸ್ಕೊಂಡಿದ್ರು. ಆ ಏರಿಯಾದಲ್ಲಿ ಯಾರಾದ್ರೂ ದೇವ್ರ ವಾಕ್ಯವನ್ನು ಹೇಳಕ್ ಹೋದ್ರೆ ಅಲ್ಲಿರ್ತಕ್ಕಂಥ ಎಲ್ಲಾ ಜನರು ಅವ್ರಿಗೆ ಒಡೆದು ಬಡದು ಹಿಂಸೆ ಮಾಡಿ ಓಡಿಸ್ಕೊಟ್ಟಿದ್ರು. ಯಾರು ಅಲ್ಲಿ ಹೋಗಕ್ ಅನ್ಸ್ತಿದ್ರು ಗೊತ್ತಿಲ್ಲ. ದೇವರು ಎಂತ ಒಂದು ಸಂಬಂಧವನ್ನ ಹಾಡುವುದರ ಮುಖಾಂತರವಾಗಿ ಎಂತ ಪ್ರೀತಿಯನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದ. ದೇವರ ವಾಕ್ಯವು ನಮ್ಮನ್ನ ವಿಶೇಷವಾಗಿ ದೇವರಿಗೆ ಮಹಿಮೆ ತರುವಂತ ಒಂದು ಆಯುಧವನ್ನ ನಮಗೆ ಒದಗಿಸಿಕೊಡುವಂಥದ್ದಾಗಿದೆ. ಅದೇನಂತ ಹೇಳುವಾಗ, ಯಾವಾಗಲೂ ದೇವರನ್ನ ಕೊಂಡಾಡುವಂಥದ್ದು, ದೇವರನ್ನ ಆರಾಧಿಸುವಂಥದ್ದು. ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯಗಳನ್ನು ದೇವರ ಜನರು ತಮ್ಮ ಜೀವಿತದಲ್ಲಿ ಕೈಕೊಂಡು ನಡಿಬೇಕಾದ್ರೆ, ದೇವರನ್ನ ಮಹಿಮೆ ಪಡಿಸಬೇಕಾದ್ರೆ, ಬಹಳ ಪ್ರಾಮುಖ್ಯವಾಗಿ ನಮಗೆ ದೇವರು ಒದಗಿಸಿಕೊಡುವಂತ ಒಂದು ಆಯುಧ ಎಂಬುದಾಗಿ ಹೇಳುವಾಗ, ಅದು ದೇವರನ್ನ ಸ್ತುತಿಸುವಂಥದ್ದು. ದೇವರನ್ನ ಸ್ತುತಿಸುವಂಥದ್ದೇ ದೇವರ ಆರಾಧನೆಯಾಗಿದೆ. ನಾವು ವಾರದ ಆ 7 ದಿನಗಳಲ್ಲಿ ಒಂದು ದಿನವನ್ನ ಮಾತ್ರ ದೇವರ ಆರಾಧನೆಗೆ ಸೀಮಿತವಾಗಿ ಇಡುವಂತರಾಗಿದೆ. ಆದರೆ ಒಬ್ಬ ವ್ಯಕ್ತಿ ದೇವರನ್ನ ದಿನಾಲೂ ಆರಾಧಿಸಬಹುದಾಗಿದೆ. ನೀವು ಒಂದು ದಿನದಲ್ಲಿ 24 ಗಂಟೆಗಳು ಕೂಡ ದೇವರನ್ನ ಆರಾಧಿಸಲಿಕ್ಕೆ ಅವಕಾಶವಿದೆ. ನಾವು ಕೆಲಸ ಮಾಡುವಾಗಲೂ, ನಾವು ದಾರಿ ನಡೆಯುವಾಗಲೂ, ನಾವು ಮಲಗುವ ಮುನ್ನ, ನಾವು ಏಳುವಾಗ, ನಾವು ನಡೆಯುವಾಗ, ಎಲ್ಲಾ ಸಮಯದಲ್ಲೂ ಸಹ ದೇವರನ್ನ ಆರಾಧಿಸುವಂತ ಒಂದು ಅವಕಾಶ ದೇವರನ್ನ ಸ್ತುತಿಸುವುದರ ಮುಖಾಂತರವಾಗಿ ನಾವು ಪಡೆದುಕೊಳ್ಳುವಂತದ್ದಾಗಿದ್ದೇವೆ. ಮತ್ತು ಈ ಸ್ತುತಿ ಯಜ್ಞವನ್ನ ಸಲ್ಲಿಸುವಾಗ ದೇವರು ಎಂತ ಕಾರ್ಯಗಳನ್ನ ಮಾಡ್ತಾನೆ ಎಂಬುದಾಗಿ ನಾವು ನೋಡುವಾಗ, ಯೆಹೋಶುವನು ಬರೆದಂತ ಪ್ರವಾದನೆ ಪುಸ್ತಕದಲ್ಲಿ 6ನೇ ಅಧ್ಯಾಯ 1ರಿಂದ 5 ವಚನಗಳನ್ನ ಓದುವಾಗ, ಅಲ್ಲಿ ಇಸ್ರಾಯೇಲರು ಒಂದು ಇಕ್ಕಟ್ಟಿನ ಪರಿಸ್ಥಿತಿಯನ್ನ ಎದುರಿಸಬೇಕಾದಂತ ಸಮಯದಲ್ಲಿ ದೇವರು ಹೇಗೆ ಅವರನ್ನ ಇಕ್ಕಟ್ಟಿನಿಂದ ತಪ್ಪಿಸಿದನು ಎಂಬುದಾಗಿ ನಾವು ನೋಡೋಣ. 6ನೇ ಅಧ್ಯಾಯ 1ರಿಂದ 5 ವಚನಗಳ ತನಕ. ಎರೆಕೆನವರು ಇಸ್ರಾಯೇಲರಿಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಂಡರು. ಯಾರೂ ಒಳಗೆ ಹೋಗಲಿಲ್ಲ, ಹೊರಗೆ ಬರಲಿಲ್ಲ. ಆಗ ಯೆಹೋವನು ಯೆಹೋಶುವನಿಗೆ, ನೋಡು, ನಾನು ಯೆರಿಕೋವನ್ನ, ಅದರ ಅರಸನನ್ನ, ಯುದ್ಧವೀರನನ್ನ ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ನೀನು ಭಟರೆಲ್ಲ 6 ದಿವಸಗಳವರೆಗೆ ದಿನಕ್ಕೆ 1 ಸಾರಿ ಪಟ್ಟಣವನ್ನು ಸುತ್ತಲಿ. 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಮಂಜೂಸದ ಮುಂದೆ ನಡೆಯಲಿ. 7ನೆಯ ದಿವಸವು ನೀವು ಪಟ್ಟಣವನ್ನು 7 ಸಾರಿ ಸುತ್ತಬೇಕು. ಯಾಜಕರು ಕೊಂಬುಗಳನ್ನು ಊದಬೇಕು. ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿಯು ಕೇಳಿಸುತ್ತಲೇ ನೀವೆಲ್ಲರೂ ಮಹತ್ತರವಾಗಿ ಆರ್ಭಟಿಸಿರಿ. ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದು, ಪ್ರತಿಯೊಬ್ಬನು ನೆಟ್ಟಗೆ
ಒಳಗೆ ನುಗ್ಗುವನು ಎಂಬುದಾಗಿ. ಯೆರಿಕೋ ಪಟ್ಟಣವನ್ನ ಇವರು ವಶಪಡಿಸಿಕೊಳ್ಳಬೇಕಾಗಿದೆ. ಯೆರಿಕೋ ಪಟ್ಟಣದವರೆಲ್ಲರೂ ಒಳಗಡೆ ಕೋಟೆಗಳ ಬಾಗಿಲುಗಳನ್ನ ಹಾಕಿ ಕಬ್ಬಿಣದ ಅಗುಳಿಗಳಿಂದ ಅದನ್ನ ಭದ್ರಪಡಿಸಿ ಅವರು ತಾವು ಇವರಿಗೆ ಹೆದರಿ ಆ ಪಟ್ಟಣವನ್ನ ಸಂಪೂರ್ಣವಾಗಿ ಮುಚ್ಚಿಬಿಡುತ್ತಾರೆ. ಆದರೆ ದೇವರು ಇವರಿಗೆ ವಾಗ್ದಾನ ಮಾಡಿದ್ದಾನೆ, ಆ ಪಟ್ಟಣವನ್ನ ಇವರು ಆವರಿಸ್ಕೊಳ್ಬೇಕು. ಯಾವ ದಾರಿ? ಈಗ ಇವರು ಏನ್ ಮಾಡ್ಬೇಕು? ಆವಾಗ ಇವರಿಗೆ ಸ್ವಾಮಿ ಕತ್ತಿ, ಬಿಲ್ಲು, ಹಾರೆ ಇವುಗಳನ್ನ ತೆಗೆದುಕೊಂಡು ಹೋಗಿ ಗೋಡೆಯನ್ನು ಕೆಡವಿರಿ ಎಂಬುದಾಗಿ ಹೇಳಲಿಲ್ಲ. ಬದಲಾಗಿ ನೀವು ಆ ಪಟ್ಟಣದ ಗೋಡೆಯ ಸುತ್ತಲೂ, ಆ ಕೋಟೆಯ ಸುತ್ತಲೂ ದಿನಕ್ಕೆ 1 ಸಾರಿ ಸುತ್ತಿರಿ ಮತ್ತು ಆರ್ಭಟಿಸಿರಿ ಎಂಬುದಾಗಿ ಹೇಳುವುದನ್ನ ನಾವು ನೋಡುವಂತರಾಗಿದ್ದೇವೆ. ದೇವರನ್ನ ಸ್ತುತಿಸುವುದು, ಕೊಂಡಾಡುವುದು, ಆರಾಧಿಸುವುದರ ಮುಖಾಂತರವಾಗಿ ದೇವರು ತನ್ನ ಕಾರ್ಯಗಳನ್ನ ಮಾಡುವುದನ್ನ ನಾವು ನೋಡುವಂತರಾಗಿದ್ದೇವೆ. ಕೀರ್ತನೆ 30ನೇ ಅಧ್ಯಾಯ 11ರಿಂದ 12ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಹೀಗೆ ಬರೀತಾನೆ, ಆರ್ಭಟ ಮಾಡಿರಿ ಎಂಬುದಾಗಿ ಹೇಳುವಾಗ ಹೇಗೆ ಈ ಆರ್ಭಟ 68ನೇ ಅಧ್ಯಾಯ, ಕೀರ್ತನೆ 68ನೇ ಅಧ್ಯಾಯ. ಆರ್ಭಟಿಸುವುದು ಅಂತಂದ್ರೆ ದೊಡ್ಡದಾಗಿ ಜೋರಾಗಿ ಕೂಗುವಂಥದ್ದಲ್ಲ. ಅದಕ್ಕೆ ಬದಲಾಗಿ ಅಲ್ಲಿ ನಡೆದದ್ದೇನು ಎಂಬುದನ್ನ ಕೀರ್ತನೆಗಾರನು ಬರೀತಾನೆ. 68ನೇ ಅಧ್ಯಾಯ 24ನೇ ವಚನದಲ್ಲಿ, ದೇವರೇ ನಿನ್ನ ಮೆರವಣಿಗೆ ಶೋಭಿಸುತ್ತದೆ, ನನ್ನ ಅರಸನಾದ ದೇವರು ತನ್ನ ಪರಿಶುದ್ಧಾಲಯಕ್ಕೆ ಮೆರವಣಿಗೆಯಾಗಿ ಚಿತ್ತೈಸುತ್ತಾನೆ. ಮುಂಗಡೆಯಲ್ಲಿ ಹಾಡುವವರು, ಹಿಂಗಡಿಯಲ್ಲಿ ವಾದ್ಯ ಬಾರಿಸುವವರು, ಸುತ್ತಲೂ ದಮ್ಮಡಿ ಬಡಿಯುವ ಸ್ತ್ರೀಯರು ಹೋಗುತ್ತಾ ಇಸ್ರಾಯೇಲ್ ಸಂಭವರೇ ಸಮ್ಮೇಳವಾಗಿ ದೇವನಾದ ಕರ್ತನನ್ನು ಕೊಂಡಾಡಿರಿ ಎಂದು ಹಾಡುತ್ತಾರೆ. ಆ ಮಂಜೂಷದ ಪೆಟ್ಟಿಗೆಯನ್ನ ತೆಗೆದುಕೊಂಡು ಆ ಯೆರಿಕೋ ಪಟ್ಟಣದ ಗೋಡೆಯ ಸುತ್ತಲೂ ಸುತ್ತುವಾಗ ಇಸ್ರಾಯೇಲರು ಆರ್ಭಟವಾಗಿ ಮಾಡುತ್ತಿದ್ದದ್ದು ಏನೆಂಬುದಾಗಿ ಹೇಳುವಾಗ ದೇವರನ್ನು ಸ್ತುತಿಸುವಂಥದ್ದು, ದೇವರನ್ನ ಕೊಂಡಾಡುವಂಥದ್ದು, ದೇವರನ್ನ ಆರಾಧಿಸುವಂಥದ್ದು. ಅವರು ಮಹಾಘೋಷದಿಂದ ದೇವರನ್ನ ಆರಾಧಿಸುತ್ತಿದ್ದರು. ಪ್ರತಿದಿನ ಆ ಗೋಡೆಯನ್ನ ಸುತ್ತುವಾಗ ಸ್ತುತಿಸುತ್ತಾ, ಕೊಂಡಾಡುತ್ತಾ, ದೇವರನ್ನ ಹರಸುತ್ತಾ, ಆರ್ಭಟಿಸುತ್ತಾ ಗೋಡೆಯನ್ನು ಸುತ್ತಿ ಕೊನೆಗೆ ದೇವರು ಹೇಳಿದ ಹಾಗೆ 7ನೆಯ ದಿನದಲ್ಲಿ 7 ಸಾರಿ ಆ ಪಟ್ಟಣದ ಗೋಡೆಯನ್ನು ಸುತ್ತಿ ದೇವರನ್ನ ಆರಾಧಿಸುತ್ತಾ ಸ್ತುತಿಸುತ್ತಾ ಇರುವಾಗ ಆ ಪಟ್ಟಣದ ಗೋಡೆಯು ತನ್ನಷ್ಟಕ್ಕೆ ತಾನೇ ಬಿದ್ದು ಹೋಯಿತು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅದೇ ಯೆಹೂಸನು ಬರೆದಂತ ಪ್ರವಾದನೆ 7ನೇ ಅಧ್ಯಾಯ 6ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗೆ ಬರುತ್ತಾರೆ, ಕೂಡಲೇ ಜನರ ಆರ್ಭಟವು, ಕೊಂಬುಗಳ ಧ್ವನಿಯು ಉಂಟಾದವು. ಜನರು ಕೊಂಬಿನ ಧ್ವನಿಯನ್ನು ಕೇಳಿ ಮಹತ್ತರವಾಗಿ ಆರ್ಭಟಿಸಲು ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಯಿತು. ಪ್ರತಿಯೊಬ್ಬನು ನೆಟ್ಟಗೆ ಪಟ್ಟಣದಲ್ಲಿ ನುಗ್ಗಿ ಹೋದನು, ಅದು ಅವರಿಗೆ ಸ್ವಾಧೀನವಾಯಿತು. ಯಾವ ಕಾರ್ಯವನ್ನ ಇವರಿಂದ ಕತ್ತಿ ಬಿಲ್ಲುಗಳಿಂದ ಸ್ವಾಧೀನಪಡಿಸಿಕೊಳ್ಳಿಕ್ಕೆ ಆಗಲಿಲ್ಲವೋ ಅದನ್ನ ಕೇವಲ ಸ್ತುತಿ ಯಜ್ಞದಿಂದ ಇವರು ಸ್ವಾಧೀನಪಡಿಸಿಕೊಳ್ಳಿಕ್ಕೆ ಸಾಧ್ಯವಾಯಿತು ಎಂಬುದಾಗಿ ನೋಡ್ತೇವೆ. ಈ ಭೂಮಿ ಮೇಲೆ ನಮ್ಮ ಜೀವಿತದಲ್ಲಿ ಯಾವುದನ್ನೇ ನಾವು ಅಪೇಕ್ಷಿಸಿದರು, ಯಾವ ಆಶೀರ್ವಾದವನ್ನೇ ನಾವು ಬಯಸಿದರು, ಎಂಥ ಪರಿಸ್ಥಿತಿಗಳಿಂದ ನಾವು ಹೊರಗೆ ಬರಬೇಕೆಂಬುದಾಗಿ ನಾವು ಹೋರಾಟ ಮಾಡ್ತಿದ್ರು, ಕಷ್ಟವಾಗಲಿ, ಕಾಯಿಲೆಯಾಗಲಿ, ದುಃಖವಾಗಲಿ, ನೋವಾಗಲಿ, ಬಡತನವಾಗಲಿ, ಸಮಸ್ಯೆ ಆಗಲಿ, ಯಾವುದೇ ರೀತಿಯಾದಂತಹ ಚಿಂತೆಯಾಗಲಿ, ಎಂಥದೇ ಭಯಂಕರವಾದಂತಹ ಪರಿಸ್ಥಿತಿಗಳು ನಮ್ಮನ್ನ ಆವರಿಸಿಕೊಂಡಿರಲಿ, ಯೆರಿಕೋ ಪಟ್ಟಣದ ಗೋಡೆಯ ಹಾಗೆ ನಮ್ಮನ್ನ ಸುತ್ತುಕೊಂಡಿದ್ರು, ಅವುಗಳಿಂದ ನಾವು ಬಿಡುಗಡೆ ಹೊಂದಬೇಕಾದ್ರೆ, ಹೊರಗಡೆ ಬರಬೇಕಾದ್ರೆ ದೇವರು ತನ್ನನ್ನ ಪ್ರೀತಿಸುವಂತವರಿಗೆ ಕೊಟ್ಟಿರುವಂತ ಒಂದು ದೊಡ್ಡ ಆಯುಧ ಸ್ತುತಿ ಯಜ್ಞ ಎಂಬುದಾಗಿ ನಾವು ನೋಡ್ತೇವೆ. ದೇವರ ವಾಕ್ಯಗಳನ್ನು ನಾವು ನೋಡ್ತೇವೆ. ದೇವರ ಸೇವಕರು ಎಂತಹ ಪರಿಸ್ಥಿತಿಗಳಲ್ಲಿಯೂ ದೇವರವರನ್ನ ಬಿಡುಗಡೆ ಮಾಡಬೇಕಾದ್ರೆ ದೇವರು ಅವರನ್ನ ಸ್ತುತಿ ಯಜ್ಞಗಳಿಂದ ಬಿಡುಗಡೆ ಮಾಡಿದ್ರು ಎಂಬುದಾಗಿ ನಾವು ನೋಡ್ತೀವಿ. ಅಪೊಸ್ತಲರ ಕಾರ್ಯ 16ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ದೇವರ ಸೇವಕರು ಹೇಗೆ ಸೆರೆಮನೆಯಿಂದ ಹೊರಗಡೆ ಬಂದರು ಎಂಬುದಾಗಿ ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಅಪೊಸ್ತಲರ ಕಾರ್ಯ 16ನೇ ಅಧ್ಯಾಯ 25ನೇ ವಚನದಲ್ಲಿ ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ
ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ತಾಗಿ ಮಹಾ ಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದ್ದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಸೆರೆಮನೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳು ತೆರೆಯುವುದಿರುವುದನ್ನು ಕಂಡು ಸೆರೆಯಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನು ಹಿರಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು. ಜನರೆಲ್ಲ ಮಲಗಿರುವಾಗ ಪೌಲ ಮತ್ತು ಸೀಲರು ಪ್ರಾರ್ಥನೆ ಮಾಡುತ್ತಾ ದೇವರಿಗೆ ಸ್ತುತಿ ಪದಗಳನ್ನ ಹಾಡುತ್ತಿದ್ದರು. ಅನೇಕ ಸಾರಿ ನಮಗೆ ಇಕ್ಕಟ್ಟುಗಳು, ಚಿಂತೆಗಳು, ನೋವುಗಳು ಬಂದಾಗ ನಾವು ದಿಕ್ಕು ಕಾಣದೆ ಪರಿಸ್ಥಿತಿಗಳನ್ನ ಎದುರಿಸಲಿಕ್ಕಾಗದೆ ಕಂಗಾಲಾಗಿ ಬಿಡ್ತೇವೆ. ನಾವೇನು ಮಾಡಕ್ಕಾಗುತ್ತದೆ. ಕೆಲವು ಸಾರಿ ಅನೇಕ ಸಮಯದಲ್ಲಿ ನಮ್ಮ ಪರಿಸ್ಥಿತಿಗಳಿಗೆ ದೇವರನ್ನ ದ್ವೇಷಿಸುತ್ತಾ ಕೂತ್ಕೊಂಡ್ಬಿಡ್ತೇವೆ. ದೇವರನ್ನ ಅಲ್ಲಗಳೆಯುತ್ತಾ ದೇವರ ಕೈಲಿ ಏನು ಮಾಡಕ್ ಆಗೋದಿಲ್ಲ ಎಂತಕ್ಕಂಥ ಭಾವನೆ ಉಳ್ಳವರಾಗಿ ಸುಮ್ಮಗಾಗ್ಬಿಡ್ತೇವೆ. ಆದ್ರೆ ಪೌಲ ಸೀಲರು ತಮಗಾದಂತ ಇಂತಹ ಸಂಕಟದ ಪರಿಸ್ಥಿತಿಯಲ್ಲಿಯೂ ದೇವರ ಒಳ್ಳೆಯತನವನ್ನ ಕುರಿತು ದೇವರು ಮಾಡಿದ ಉಪಕಾರಗಳನ್ನ ಸ್ಮರಿಸಿ ದೇವರ ಬಲದ ಮೇಲೆ ಆತುಕೊಂಡು ದೇವರನ್ನ ತಮ್ಮ ಪರಿಸ್ಥಿತಿಗೆ ಇಂಥ ಪರಿಸ್ಥಿತಿಯಲ್ಲಿಯೂ ದೇವರಿಗೆ ಕೊಂಡಾಟಗಳನ್ನ ಸಲ್ಲಿಸುವುದನ್ನ ಮರೆಯದೆ ಆ ಸಮಯವನ್ನ ವಿಶೇಷವಾಗಿ ದೇವರಿಗೆ ಸ್ತೋತ್ರವನ್ನ ಹೇಳೋದಕ್ಕೆ ಉಪಯೋಗಿಸಿಕೊಂಡು ದೇವರನ್ನ ಘನಪಡಿಸುವುದರಿಂದ ದೇವರು ತನ್ನ ದೂತನನ್ನ ಕಳಿಸಿ ತನ್ನ ಮಹಿಮೆಯುಳ್ಳ ಪ್ರಭಾವದಿಂದ ಅಲ್ಲಿ ಭೂಕಂಪವನ್ನ ಮಾಡಿದಾಗ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಬಿಡುಗಡೆ ಆಯಿತು ಎಂಬುದಾಗಿ ನಾವು ನೋಡ್ತೇವೆ. ಪೌಲ ಸೀಲರು ಸಹ ಬಿಡುಗಡೆ ಹೊಂದಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅಷ್ಟು ಮಾತ್ರವಲ್ಲದೆ ಅಲ್ಲಿ ಅವರ ಸ್ತುತಿ ಪದಗಳಿಂದ ಆದಂತ ಮಹತ್ಕಾರ್ಯದಿಂದ ಅಲ್ಲಿರ್ತಕ್ಕಂಥ ಎಷ್ಟೋ ಜನರು, ಆ ಸೆರೆಮನೆಯ ಅಧಿಕಾರಿಯೂ ಸಹ ದೇವರನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಎಂಬುದಾಗಿ ನಾವು ನೋಡ್ತೇವೆ. ದೇವರ ಮಕ್ಕಳಾದಂತ ನಾವು ಕೈ ಚೆಲ್ಲಿ ಕೂತ್ಕೊಳ್ಳೋದಕ್ಕಿಂತ ಎಲ್ಲಾ ಸಮಯದಲ್ಲಿಯೂ ದೇವರ ಮೇಲೆ ಆತುಕೊಂಡು ದೇವರನ್ನ ಸ್ತುತಿ ಯಜ್ಞಗಳಿಂದ ಸಲ್ಲಿಸುವಾಗ ದೇವರು ಎದ್ದು ನಮ್ಮ ಜೀವಿತದಲ್ಲಿ ನಾವು ಕಂಡು ಕಾಣಲರಿಯದಂತ ಮಹತ್ ಕಾರ್ಯಗಳನ್ನ, ಅದ್ಭುತಗಳನ್ನ ಮಾಡುವಂತವನಾಗಿದ್ದಾರೆ. ದೇವರು ಈ ಭೂಮಿ ಮೇಲೆ ನಮ್ಮಿಂದ ಬಯಸುವಂಥದ್ದು ಸ್ತುತಿ ಯಜ್ಞವನ್ನ ಮಾತ್ರ. ಯಾರು ಸ್ತುತಿ ಯಜ್ಞವನ್ನ ಮಾಡ್ತಾರೋ ಅವರೇ ನನ್ನನ್ನ ಗೌರವಿಸುವರು ಮತ್ತು ಅವರು ತಮ್ಮ ನಡತೆಗಳನ್ನ ಸರಿಪಡಿಸಿಕೊಳ್ಳುವರು ಎಂಬುದಾಗಿ ಹೇಳ್ತಾರೆ. ಈ ಭೂಮಿ ಮೇಲೆ ನಾವು ದೇವರ ಮುಂದೆ ಪರಿಶುದ್ಧರು, ನಿಷ್ಕಳಂಕರು ಆಗಿ ಶುದ್ಧವಾದ ಕನ್ನಿಕೆಯೋಪಾದಿಯಲ್ಲಿ ದೇವರ ರಾಜ್ಯಕ್ಕೆ ಸಿದ್ಧವಾಗಬೇಕಾದ್ರೆ ನಮಗಿರುವಂತ ಒಂದು ಉನ್ನತವಾದಂತ ಆಯುಧ ಸ್ತುತಿ ಯಜ್ಞ. ಸ್ತುತಿ ಯಜ್ಞ ಯಾರ ಜೀವಿತದಲ್ಲಿ ಪ್ರಮುಖವಾದಂತ ಪಾತ್ರವನ್ನ ವಹಿಸುತ್ತದೋ ಅವರ ಜೀವಿತವು ನಿಶ್ಚಯವಾಗಿ ಪ್ರತಿದಿನವೂ ಪರಿಶುದ್ಧತೆಯಲ್ಲಿ ಪಾಲು ಹೊಂದಲಿಕ್ಕೆ ಸಾಧ್ಯವಾಗುವಂತಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕಠಿಣ ಸಮಸ್ಯೆಗಳನ್ನ ಎದುರಿಸಲು ದೇವರನ್ನ ಕೊಂಡಾಡುವಂತ ಸ್ತುತಿ ಯಜ್ಞವು ನಮಗೆ ಶಕ್ತಿಯನ್ನ ನೀಡುವಂತದ್ದಾಗಿರ್ತದೆ. ಕಷ್ಟ ಸಂಕಟಗಳು ಬಂದರೂ ಅವುಗಳು ನಮ್ಮನ್ನ ಬಿಟ್ಟು ಹೋಗುವಂತೆ ದೇವರ ಸ್ತುತಿ ಯಜ್ಞಗಳನ್ನ ನಾವು ಸಲ್ಲಿಸುವುದರಿಂದ ನಮಗೆ ಪರಿಹಾರವು ಒದಗಿಸುವಂತದ್ದಾಗಿರ್ತದೆ. ಅಪಾಯಗಳು ಮುಂದೊಂದು ದಿವಸ ಏನಾದ್ರೂ ಕೇಡುಗಳು ನಮಗೆ ಸಂಭವಿಸುವಂತ ಪರಿಸ್ಥಿತಿಗಳು ಎದುರಾಗುವುದಿದ್ದರೂ ನಾವು ಹಾಡುಗಳನ್ನ ಹಾಡುತ್ತಾ ಸ್ತುತಿಸುತ್ತಾ ದೇವರ ಸನ್ನಿಧಾನದಲ್ಲಿ ದಾವೀದನ ಹಾಗೆ ನಾವು ಎಡೆಬಿಡದೆ ಆತನನ್ನ ಕೊಂಡಾಡುತ್ತಾ ಇರುವುದಾದರೆ ಎಂಥ ಅಪಾಯಗಳು ತುಫಾನಿನಿಂದ ಬಂದರೂ ಸಹ ಅವು ನಮ್ಮ ತಲೆಯ ಮೇಲೆ, ಬಂಡೆಯ ಮೇಲೆ ಪ್ರವಾಹವು ಹರಿದು ಹೋದ ಹಾಗೆ ಆಗ್ತದೆ. ಹೇಗೆ ಬಂಡೆಯು ಸ್ಥಿರವಾಗಿ ನಿಂತಿರ್ತದೋ ಹಾಗೆ ಅಪಾಯಗಳು ಬಂದು ಹೋದ್ರೂ ಸಹ ನಾವು ಬಂಡೆಯಂತೆ ಈ ಭೂಮಿ ಮೇಲೆ ದೇವರ ಘನತೆಗಾಗಿ ಬದುಕೋರಾಗ್ತೇವೆ. ರೋಗ ರುಜಿನಗಳು ಬರದಂತೆ ನಮ್ಮನ್ನ ಕಾಯುತ್ತೆ. ಒಂದು ವೇಳೆ ನಾವು ಯಾವಾಗಲೂ ಆರೋಗ್ಯವಂತರಾಗಿ ಇರ್ಬೇಕಂದ್ರೆ ನಾವು ಈ ಭೂಮಿ ಮೇಲೆ ಒಳ್ಳೆಯ ಆಹಾರವನ್ನ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ವ್ಯಾಯಾಮಗಳನ್ನ, ಇನ್ನು ಅನೇಕ ವಿಧಾನಗಳನ್ನ ನಾವು ಅನುಸರಿಸಿ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ನಾವು ಪ್ರಯಾಸ ಪಡ್ತೇವೆ. ಅಥವಾ ರೋಗಗಳು ಬರದ ಹಾಗೆ ನಮ್ಮನ್ನು ಜೋಪಾನ ಮಾಡಿಕೊಳ್ಳೋದಕ್ಕೆ ಪ್ರಯಾಸ ಪಡ್ತೇವೆ. ಆದ್ರೆ ನಿಜಕ್ಕೂ
ನಾವು ಆರೋಗ್ಯವಂತರಾಗಿರ್ಬೇಕಾದ್ರೆ, ನಮಗೆ ರೋಗ ರುಜಿನಗಳು ಬರದೆ ನಮ್ಮನ್ನ ಕಾಪಾಡಬೇಕಾದ್ರೆ, ದೇವರ ಮಹಿಮೆಗೆ ತಕ್ಕಂತ ಹಾಡುಗಳಿಂದ ಆತನನ್ನ ಘನಪಡಿಸುವಾಗ, ಯಾರು ಸ್ತುತಿ ಯಜ್ಞವನ್ನ ದೇವರಿಗೆ ಸಮರ್ಪಿಸುತ್ತಾರೋ ಅವರ ಶರೀರದಲ್ಲಿ ನಮಗರಿವಿಲ್ಲದೆ ರೋಗ ನಿರೋಧಕ ಶಕ್ತಿಯನ್ನ ದೇವರ ಆತ್ಮನು ಉಂಟು ಮಾಡುವಂತನಾಗಿದ್ದಾನೆ. ಅದಕ್ಕೆ ಹೇಳುದು, ನಿನ್ನ ಎಡಗಡೆಯಲ್ಲಿ 10,000 ಜನರು, ನಿನ್ನ ಬಲಗಡೆಯಲ್ಲಿ 20,000 ಜನರು ಸತ್ತು ಬಿದ್ದರು, ನಿನಗೇನು ಸತ್ತದು ಅಂತ ಕೇಳುವ. ಕೊರೋನಾ ಅಲ್ಲ, ಅದಕ್ಕಿಂತ ಭಯಂಕರವಾದಂತ ಎಂಥ ಕಾಯಿಲೆಗಳು ಬಂದರೂ ಸಹ ದೇವರ ಮಕ್ಕಳನ್ನ ಅದು ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆಗಲೂ ಇಲ್ಲ. ದೇವರನ್ನ ಯಾರು ಸ್ತುತಿಸುತ್ತಾ ಕೊಂಡಾಡುತ್ತಾ ಆರಾಧಿಸುತ್ತಾ ಇರುವಂತವರಾಗಿರ್ತಾರೋ ಅಂತವರು ಸುರಕ್ಷಿತವಾಗಿರ್ತಾರೆ. ಅಂತ ಎಷ್ಟೋ ಭಯಂಕರವಾದಂತಹ ಕಾಯಿಲೆಗಳು ಈ ಭೂಮಿ ಮೇಲೆ ಬಂದು ಹೋದ್ರು, ದೇವರ ಮಕ್ಕಳನ್ನು ಮಾತ್ರ ಎಲ್ಲಾ ವಿಷಯದಲ್ಲೂ ಆರೋಗ್ಯವಂತರಾಗಿ ಸುಕ್ಷೇಮದಿಂದ ಭಯ ಪಡದೆ ಜೀವಿಸುವಂತೆ ದೇವರ ಸ್ತುತಿ ಯಜ್ಞವು ನಮ್ಮನ್ನ ಕಾಯುವಂತದ್ದಾಗಿರ್ತದೆ. ದುಃಖವನ್ನ ನಿವಾರಿಸಿದರೆ, ಅನೇಕ ಸಾರಿ ನಾವು ಈ ಲೋಕದ ನಿಯಮಕ್ಕೆ ಒಳಪಟ್ಟು ದುಃಖಗಳನ್ನ ಎದುರಿಸಬೇಕಾಗ್ತದೆ. ಅಂತ ದುಃಖಗಳನ್ನ, ಪರಿಸ್ಥಿತಿಗಳನ್ನ ದಾಟಿ ಹೊರಗಡೆ ಬಂದು ಮತ್ತೆ ನಾವು ನೆಮ್ಮದಿಯಿಂದ ಸಮಾಧಾನದಿಂದ ಚೇತರಿಸಿಕೊಂಡು ಎದ್ದು ದೇವರ ಘನತೆಗಾಗಿ ಜೀವಿಸುವಂತ ಹೊಸ ಬಲವನ್ನ ಒದಗಿಸಿಕೊಡುವಂತದ್ದಾಗಿದೆ. ಜೊತೆಗೆ ದೇವರಲ್ಲಿ ಭರವಸೆದಿಂದಿರಲು ಹಾಗೆ ಮಾಡ್ತದೆ. ನಾವು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿಯೂ, ನಮ್ಮ ಪರಿಸ್ಥಿತಿಯಲ್ಲಿಯೂ, ಎಲ್ಲ ಇಕ್ಕಟ್ಟುಗಳಲ್ಲಿಯೂ, ಎಲ್ಲಾ ಸಮಯದಲ್ಲಿಯೂ ದೇವರನ್ನ ಹತ್ಕೊಂಡು ದೇವರನ್ನ ಪ್ರಥಮ ಸ್ಥಾನದಲ್ಲಿಟ್ಟು ದೇವರಿಗೆ ಘನ ಮಾನ ಮಹಿಮೆಗಳನ್ನ ತರುವಾಗೆ ಆತನ ಸಹಾಯಕ್ಕಾಗಿ ಭರವಸೆದಿಂದ ದಿನಾಲು ಎದುರು ನೋಡ್ತಾ ಆತನ ಕೃಪಾಶ್ರಯದಲ್ಲಿ ಸುರಕ್ಷಿತವಾಗಿ ಆತನ ಆಶೀರ್ವಾದಕ್ಕೆ ನಮ್ಮನ್ನ ನಡೆಸುವಂತದ್ದಾಗಿರ್ತದೆ. ಜೊತೆಗೆ ಏಳನೇದಾಗಿ ಶೋಧನೆಗಳಿಂದ ತಪ್ಪಿಸಿ ಜಯವನ್ನು ಕೊಡ್ತಾರೆ. ಈ ಭೂಮಿ ಮೇಲೆ ಎಂಥ ಶೋಧನೆಗಳನ್ನ ಸೈತಾನನು ನಮ್ಮ ಮುಂದೆ ಇಟ್ಟರೂ ಕೂಡ ಅವುಗಳನ್ನ ಜಯಿಸುವಂತ ಶಕ್ತಿಯನ್ನ ದೇವರನ್ನ ಸ್ತುತಿಸಿ ಹಾಡಿ ಹೊಗಳುವುದರಿಂದ ನಮ್ಮ ದೇಹಕ್ಕೆ ದೇವರು ಒದಗಿಸಿಕೊಡುವಂತನಾಗಿದ್ದಾರೆ. ದೇವರ ಮಕ್ಕಳು ಈ ಭೂಮಿ ಮೇಲೆ ಸುರಕ್ಷಿತವಾಗಿರಬೇಕಾದ್ರೆ, ಈ ಭೂಮಿ ಮೇಲೆ ನಮಗೆ ಕೊಟ್ಟುವಂತ ಒಂದು ದೊಡ್ಡ ಆಯುಧ ಪ್ರಾರ್ಥನೆ ಮಾಡುವುದರ ಮುಖಾಂತರವಾಗಿ, ದೇವರ ವಾಕ್ಯವನ್ನ ಓದುವುದರ ಮುಖಾಂತರವಾಗಿ, ಅದಕ್ಕಿಂತ ಪ್ರಾಮುಖ್ಯವಾಗಿ ದೇವರು ಮಾಡಿದ್ರು ಕಾರ್ಯಗಳನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ಸದಾ ಕಾಲ ಹಗಲು ರಾತ್ರಿ ಆತನನ್ನ ಆರಾಧನೆ ಮಾಡುವುದರ ಮುಖಾಂತರವಾಗಿ ದೇವರು ನಮಗೆ ಒದಗಿಸಿಕೊಡುವಂತನಾಗಿದ್ದಾರೆ. ಅನೇಕ ಸಾರಿ ನಾವು ಹಾಡುಗಳ ಮುಖಾಂತರವಾಗಿಯೇ ದೇವರನ್ನ ಪ್ರಾರ್ಥಿಸ್ತೇವೆ. ಅನೇಕ ಸಾರಿ ನಾವು ಹಾಡುವುದರ ಮುಖಾಂತರವಾಗಿಯೇ ದೇವರ ವಾಕ್ಯಗಳನ್ನ ಸ್ಮರಿಸ್ತೇವೆ. ಹಾಡುಗಳ ಮುಖಾಂತರವಾಗಿಯೇ ದೇವರ ವಾಕ್ಯಗಳನ್ನ ನಾವು ಕೇಳುವಂತರಾಗಿದ್ದೇವೆ. ಹಾಡುವುದು, ದೇವರ ವಾಕ್ಯವನ್ನು ಓದುವಂಥದ್ದು, ಪ್ರಾರ್ಥಿಸುವಂಥದ್ದು, ಇವೆಲ್ಲವೂ ಹಾಡುಗಳ ಮುಖಾಂತರವಾಗಿಯೇ ನಮ್ಮ ಶರೀರದಲ್ಲಿ, ನಮ್ಮ ಹೃದಯದಲ್ಲಿ ಸಂಪೂರ್ಣವಾಗಿ ನೆರವೇರುವಂಥದ್ದಾಗಿರ್ತದೆ. ಆದುದರಿಂದಲೇ ದಾವೀದನು ಬರೀತಾನೆ, ಯಾರು ಸ್ತುತಿ ಯಜ್ಞವನ್ನ ಸಲ್ಲಿಸುತ್ತಾರೋ ಅವರು ನನ್ನನ್ನ ಸನ್ಮಾನಿಸುವರು ಮತ್ತು ತಮ್ಮ ನಡತೆಗಳನ್ನ ಸರಿಪಡಿಸಿಕೊಳ್ಳುವರು ಎಂಬುದಾಗಿ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ನಾವು, ನಮ್ಮ ಕುಟುಂಬವು ದೇವರಿಗೆ ಸ್ತುತಿ ಯಜ್ಞವನ್ನೇ ಸಲ್ಲಿಸುತ್ತಾ ಈ ಭೂಮಿ ಮೇಲೆ ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನ ಜೀವಿಸಿ ಆತನ ಪರಿಶುದ್ಧತೆಯಲ್ಲಿ ಪಾಲು ಹೊಂದಿ ಎಲ್ಲಾ ಶೋಧನೆಗಳನ್ನ ಜಯಿಸಿ ಆತನ ರಾಜ್ಯಕ್ಕೆ ಸಿದ್ಧ ಆಗುವ ಹಾಗೆ ಕರ್ತನು ನಮ್ಮನ್ನು, ನಮ್ಮ ಕುಟುಂಬ ಮಕ್ಕಳನ್ನು ಆಶೀರ್ವದಿಸಲಿ, ತಮ್ಮ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಮತ್ತು ಸ್ತುತಿ ಯಜ್ಞವು ಸದಾಕಾಲ ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ನಮ್ಮ ಬಾಯಲ್ಲಿ ಆತನ ಸ್ತೋತ್ರವು ನಮ್ಮ ಕೈಯಲ್ಲಿ ಬಾಯಿ ಕಟ್ಟಿ ಇರುವಂತೆ ದೇವರು ನಮಗೆ ಒದಗಿಸಿಕೊಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ ಎಂಬುದಾಗಿ ಬೇಡಿಕೊಳ್ತೇನೆ. ದೇವರು ವಾಕ್ಯಗಳನ್ನ ಆಶೀರ್ವಾದ ಮಾಡಲಿ. ಮುಕ್ತಾಯಕ್ಕೆ ಹೋಗೋಣ. ಮುಕ್ತಾಯದ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಓಕೆ, ನಮ್ಮ ಜೊತೆಯಲ್ಲಿ ಜಾನ್ಸನ್ ಶರಣಪ್ಪವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂದು ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂದು ಕೇಳ್ಕೊಳ್ತೇನೆ. ನಮಸ್ಕಾರ. ನಮ್ಮ ಮನೆಗೆ ಪ್ರಾರ್ಥನೆ ಮಾಡಿ.
ಓಕೆ, KP ರವಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ವರಲಕ್ಷ್ಮಿ ಅಷ್ಟೇ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಹೇಳಿ. ಅಷ್ಟೇ. ಡೆನ್ಸಿಲ್ ಇವತ್ತು ಟ್ರಾವೆಲ್ ಮಾಡ್ತಾ ಇದ್ದಾನೆ. ನಾಳೆ 9:30 ಗಂಟೆಗೆ ಅವನಿಗೆ ಇಂಟರ್ವ್ಯೂ, ಅವನಿಗೋಸ್ಕರ ಪ್ರಾರ್ಥನೆ ಮಾಡಿ. ಓಕೆ, ಜಡ್ಜಿಲ್ ಅವರು ನಾಳೆ ಇಂಟರ್ವ್ಯೂ ಇದೆ, ಅವ್ರಿಗೋಸ್ಕರ ಕ್ಯಾಂಪಸ್ ಇಂಟರ್ವ್ಯೂ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಫಸ್ಟ್ ನಮ್ಮ ಫ್ಯಾಮಿಲಿ ಹೆಲ್ತ್ಗೋಸ್ಕರ ಮತ್ತೆ ಜಾಬ್ ಚೇಂಜಿಂಗ್ ಮಗನಿಗೋಸ್ಕರ ಫಸ್ಟ್. ಓಕೆ, ಸಹೋದರಿ ಗ್ರೇಸಿ ಅವರ ಮಗನು ಅವರ ಆರೋಗ್ಯಕ್ಕಾಗಿ ಮತ್ತು ಅವರ ಒಂದು ಕೆಲಸದ ಬದಲಾವಣೆಗಾಗಿ ಬಹಳ ದಿನದಿಂದ ವಿಜ್ಞಾಪನೆಗಳನ್ನ ಸಲ್ಲಿಸಿದ್ದಾರೆ. ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಪ್ರೈಸ್ ಲಾರ್ಡ್ ಸರ್. Praise the Lord. ಜಾರ್ಜ್ ನೇಳಿಗೆ ಅಂತೇಳಿ ನಮ್ ಬೀದರ್ದಲ್ಲಿ ಒಬ್ಬರು ಒಳ್ಳೆ ಲೀಡರ್, ಎಲ್ಲ ಲೀಡರ್ ಓಡಾಡ್ತಾರೆ, ಬಹಳ ಬಡವರಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ, ಈಗಾಗಲೇ 9 ಲಕ್ಷ ಖರ್ಚಾಗಿದೆ ಹೈದರಾಬಾದಲ್ಲಿ, ಇನ್ನೂ ತೊಂದರೆಗಿದ್ದಾರೆ. ಅದಕ್ಕಾಗಿ ಜಾರ್ಜ್ ನೇಳಿಗೆ ಅಂತೇಳಿ ಅವ್ರಿಗೋಸ್ಕರ ಪ್ರೇಯರ್ ಮಾಡಿ. ನೇಳಿಗೆ ಯಾರಾದ್ರೂ ಹೆಲ್ಪ್ ಮಾಡೋರಿದ್ರು ಸಹ ಮಾಡ್ಬೋದಂತೆ ಅವ್ರು ಕೇಳ್ತಾ ಇದ್ರ. ಹಣ ಸಹಾಯ 9 ಲಕ್ಷ ಖರ್ಚಾಗಿದೆ ಈಗಾಗಲೇ. ಪಾಪ ಒಳ್ಳೆ ಲೀಡರ್ ಎಲ್ಲ ಹೆಲ್ಪ್ ಬಡವರಿಗೆಲ್ಲ ಬಹಳ ಸಹಾಯ ಮಾಡ್ತಾರ ಅವ್ರು ಬೀದರ್ದಲ್ಲಿ. ಅವ್ರಿಗೆ ಸೈತಾನ್ ಆಕ್ಸಿಡೆಂಟ್ ಆಗಿದೆ. ಆಮೇಲೆ ಒಬ್ಬ ನಮ್ ಹಾಸ್ಟೆಲ್ ಹುಡುಗ ಕೊಳೆಗಲ್ ಹಾಸ್ಟೆಲ್ ಹುಡುಗ ಸಂದೇಶ್ ಅಂತ ಹೇಳಿ ಸ್ವಲ್ಪ ಅವನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ. ಸಂದೇಶ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಹಾಸ್ಟೆಲ್ ಹುಡುಗ. ಓಕೆ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸರ್ ಚಂದ್ರಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಸರ್. ಅವ್ರಿಗೇನೋ ತಲೆನೋವು ಇದೆಯಂತೆ. ಚಂದ್ರಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಜೀವ ಸ್ವರೂಪನಾದ ದೇವರೇ, ನಿನ್ನ ನಾಮಕನ ಸ್ತೋತ್ರ ಸ್ವಾಮಿ. ಈ ಬೆಳಿಗಿನ ಸಮಯಕ್ಕಾಗಿ ವಂದನೆ ಸಲ್ಲಿಸ್ತೇವೆ ದೇವ. ಸುಖವ ನಿದ್ರೆಗಾಗಿ ವಂದನೆ ಸಲ್ಲಿಸ್ತೇವೆ. ನಾವು ಕಳೆದ ವಾರವೆಲ್ಲ ನಮ್ಮ ಜೊತೆಗಿದ್ದು ನಮ್ಮನ್ನು ಆಶೀರ್ವಾದ ಮಾಡೋದಕ್ಕಾಗಿ ವಂದನೆ ಸಲ್ಲಿಸ್ತೇವೆ ದೇವ. ತಂದೆ, ಈ ಒಂದು ಬೆಳಗಿನ ಸಮಯದಲ್ಲಿ ನಿನ್ನ ಸನ್ನಿಧಾನದಲ್ಲಿ ನಿನ್ನ ಭಕ್ತರೆಲ್ಲರೂ ಸೇರಿ ನಿನ್ನನ್ನು ಕೊಂಡಾಡುವಂತ ಸಮಯವನ್ನು ಕೊಟ್ಟಿದ್ದು ಸ್ವಾಮಿ, ನಿನ್ನ ವಂದನೆ ಸಲ್ಲಿಸ್ತೇವೆ. ನಿನ್ನ ಪ್ರೀತಿಯ ಸೇವಕರು ಭಕ್ತರು ಸ್ವಾಮಿ, ಈ ಒಂದು ನಮ್ಮ ಎಲ್ಲರನ್ನು ಉದ್ದೇಶಿಸಿ ನಿನ್ನ ವಾಕ್ಯವನ್ನು ಹಂಚಿರುವಾಗ ಮಗನನ್ನು ಆಶೀರ್ವಾದ ಮಾಡ್ರಿ, ಅವರ ಸೇವೆಯನ್ನು ಬಲಪಡಿಸಿರಿ, ಅವರ ಮಕ್ಕಳನ್ನ ಕುಟುಂಬನ ಆಶೀರ್ವಾದ ಮಾಡಿ ಸ್ವಾಮಿ. ಈ ಸಮಯದಲ್ಲಿ ನಾವು ಸ್ವಾಮಿ ಒಂದೇ ಕುಟುಂಬವಾಗಿ ನಾವು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಾವು ಕಳೆಯುವಾಗ ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ಅದಕ್ಕೆ ಉತ್ತರವನ್ನು ದಯಪಾಲಿಸಿ ಸ್ವಾಮಿ. ಅವಾಗ ನಾವು ಸ್ವಾಮಿ ಖಂಡಿತ ನಿನ್ನನ್ನು ಸ್ವಾಮಿ ಮಹಿಮೆ ಪಡಿಸುತ್ತಾ ಗುಣವಾದಂತ ಮಕ್ಕಳು ನಿನಗೆ ಸ್ತೋತ್ರ ಸಲ್ಲಿಸುವ ಸಮಯವನ್ನು ಒದಗಿಸಿಕೊಡು ಸ್ವಾಮಿ. ಈ ಸಮಯದಲ್ಲಿ KP ರವಿ ಸಲುವಾಗಿ ಪ್ರಾರ್ಥನೆ ಮಾಡುತ್ತೇವೆ ದೇವ. ಆ ಮಗನನ್ನು ಆಶೀರ್ವಾದ ಮಾಡ್ರಿ, ಅವರ ಕುಟುಂಬನ ಆಶೀರ್ವಾದ ಮಾಡ್ರಿ, ಮಕ್ಕಳನ್ನ ಆಶೀರ್ವಾದ ಮಾಡ್ರಿ ಸ್ವಾಮಿ. ಅವರ ಒಂದು ಉದ್ಯೋಗದಲ್ಲಿ ಅವರ ಕೆಲಸ ಕಾರ್ಯಗಳಲ್ಲಿ ಬೇಕಾದಂತ ಹಣದ ಸಹಾಯವನ್ನು ನೀವು ಒದಗಿಸಿಕೊಡಬೇಕೆಂದು ವಿಜ್ಞಾಪನೆ ಮಾಡುತ್ತೇವೆ ದೇವ. ಆ ಬ್ಯಾಂಕ್ ಲೋನ್ ನಲ್ಲಿ ಕೂಡ ನಿನ್ನ ಮಹಿಮೆಯನ್ನು ಸ್ವಾಮಿ ಗುಣಪಡಿಸುವಂತ ತಿಳಿಸುವಂತ ಮಹಿಮೆಯನ್ನು ಸ್ತೋತ್ರವನ್ನು ಸಲ್ಲಿಸುವಂತ ಸಮಯ ಒದಗಿಸಿಕೊಡು ಸ್ವಾಮಿ. ಆ ಒಂದು ಆ ಬ್ಯಾಂಕ್ ನಲ್ಲಿರುವಂತ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿ ಅವರಿಗೆ ಬೇಕಾದಂತ ಹಣಕಾಸಿನ ಲೋನ್ ಅನ್ನು ಒದಗಿಸಿಕೊಡುವಂತೆ ನೀವು ಸಹಾಯ ಮಾಡ್ಬೇಕೆಂದು ಬೇಡಿಕೊಳ್ತೇವೆ ಸ್ವಾಮಿ. ವರಲಕ್ಷ್ಮಿ ಸಲುವಾಗಿ ಪ್ರಾರ್ಥನೆ ಮಾಡುತ್ತೇವೆ ದೇವ. ಅವರನ್ನು ಅವ್ರ ಕುಟುಂಬನ ಆಶೀರ್ವಾದ ಮಾಡ್ರಿ, ಅವರ ಸೇವೆಯನ್ನು ಬಲಪಡಿಸಿರಿ, ಅವ್ರಿಗೆ ಆರೋಗ್ಯವನ್ನು ದಯಪಾಲಿಸಬೇಕೆಂದು ಬೇಡಿಕೊಳ್ತೇವೆ. ನಿನ್ನ ಪ್ರೀತಿಯ ಭಕ್ತರ ಸ್ವಾಮಿ ಡೆನ್ಜಿಲ್ ಅವರ ಸಲುವಾಗಿ ಅವರ ಆ ಮಗನ ಸ್ವಾಮಿ ನಿನ್ನ ಒಂದು ಸೇವೆಯ ಪ್ರಯುಕ್ತವಾಗಿ ಸ್ವಾಮಿ ಆ ಮಗನು ನಿನ್ನಲ್ಲಿ ಅವರ ತಂದೆಯವರು ಕೂಡ ಡೇವಿಡ್ ಅವರು ಸ್ವಾಮಿ ನಿನಗೆ ಆಗಿ ಸ್ತೋತ್ರ ಸಲ್ಲಿಸುವಂತ ಸಮಯ ಒದಗಿಸಿಕೊಡು ಸ್ವಾಮಿ. ಆ ಮಗನು ಇಂಟರ್ವ್ಯೂ ಆಗಿ ಬೆಂಗಳೂರಿಗೆ ಬರುವಾಗ ಆ ಮಗನನ್ನು ನಿನ್ನ ಆರೋಗ್ಯದಲ್ಲಿ ನಡೆಸಿರಿ, ಒಂದು ಸುರಕ್ಷಿತ ಪ್ರಯಾಣವನ್ನು ಬೆಳೆಸಿ, ಮತ್ತೆ ಅಲ್ಲಿರುವಂತ ಅಧಿಕಾರಿಗಳ ಜೊತೆಯಲ್ಲಿ ಸ್ವಾಮಿ ಅವರು ಒಳ್ಳೆಯ ಒಂದು ಇಂಟರ್ವ್ಯೂ ಅನ್ನು ಪಾಸ್ ಆಗ್ಲಿಕ್ಕೆ ನೀನು ಸಹಾಯ ಮಾಡಿ ಸ್ವಾಮಿ. ಅವರ ಕಷ್ಟ ಕಾರ್ಪಣ್ಯಗಳು ತೀರಿಸಲಿಕ್ಕೆ ನೀನು ಸಹಾಯ ಮಾಡು ಸ್ವಾಮಿ. ಆ ಮಗನಿಗೆ ಉದ್ಯೋಗವನ್ನು ದಯಪಾಲಿಸಿ, ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸ್ವಾಮಿ ಅವರಿಗೆ ಉತ್ತರವನ್ನು ದಯಪಾಲಿಸಿ ನೀನೇ ಮಹಿಮೆ ಹೊಂದಬೇಕೆಂದು ಈ ಮಗನನ್ನು ನೀನು ಆಶೀರ್ವಾದ ಮಾಡಿ ಇಂಟರ್ವ್ಯೂ ಅನ್ನು ಪಾಸ್ ಆಗ್ಲಿಕ್ಕೆ ಕೆಲಸವನ್ನು ಉದ್ಯೋಗವನ್ನು ಒದಗಿಸಲಿಕ್ಕೆ ನಿನ್ನ ಮುಖಾಂತರ ಮಾತ್ರ ಸಾಧ್ಯ ಸ್ವಾಮಿ. ಅವರನ್ನು ನಿನ್ನಲ್ಲಿ ಬೇಡ್ಕೊಳ್ತೇವೆ, ನಮ್ಮ ಪ್ರಾರ್ಥನೆ ಲಾಲಿಸು, ಅವರಿಗೆ ದಯಪಾಲಿಸು ಸ್ವಾಮಿ. ಗ್ರೇಸಿಯಾಕರ್ ಅವರ ಪ್ರಾರ್ಥನೆಯಲ್ಲಿ ನಾವು ನಿಮ್ಮನ್ನು ನೆನೆಸ್ಕೊಳ್ತೇವೆ ದೇವ. ನಿಮಗಾಗಿ ಅವರಿಗಾಗಿ ಪ್ರಾರ್ಥನೆಯಲ್ಲಿ ಸಲ್ಲಿಸುವ ಸಮಯ ಮಗಳು ರಿಕ್ವೆಸ್ಟ್ ಮಾಡ್ಕೊಂಡಿರುವಾಗ ದೇವ ಆ ಮಗಳನ್ನ ಆಶೀರ್ವಾದ ಮಾಡ್ರಿ, ಆರೋಗ್ಯ ದಯಪಾಲಿಸ್ರಿ. ಅವರ ಮಗನ ಒಂದು ಕೆಲಸದಲ್ಲಿ ಸ್ವಾಮಿ ಬದಲಾವಣೆ ಕೆಲಸದಲ್ಲಿ ಆಗಿದೆ ಎಂಬುದಾಗಿ ಅವರು ನಿನ್ನಲ್ಲಿ ವಿಜ್ಞಾಪನೆ ಮಾಡುವಾಗ ಆ ಮಗನಿಗೆ ಒಳ್ಳೆಯ ಒಂದು ತಕ್ಕ ಒಂದು ಕೆಲಸವನ್ನು ಒದಗಿಸಿಕೊಡ್ಬೇಕಂತ ಬೇಡ್ಕೊಳ್ತೇವೆ ಸ್ವಾಮಿ. ಅಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಕೂಡ ನೀನು ಮಾತಾಡಿ ಅವರಿಗೆ ಬೇಕಾದಂತ ಒಳ್ಳೆಯ
ಕೆಲಸವನ್ನು ಒದಗಿಸಿಕೊಡ್ಬೇಕೆಂದು ಬೇಡ್ಕೊಳ್ತೇವೆ. ಅವರ ಯಜಮಾನರನ್ನು ಕೂಡ ಆಶೀರ್ವಾದ ಮಾಡಿ ಆರೋಗ್ಯದಲ್ಲಿ ನಡೆಸಬೇಕೆಂದು ಬೇಡ್ಕೊಳ್ತೇವೆ ಸ್ವಾಮಿ. ಜಾರ್ಜ್ ಎಲ್ಲಿಗೆ ಸಲುವಾಗಿ ಪ್ರಾರ್ಥನೆ ಮಾಡುತ್ತೇವೆ ದೇವ. ಆ ಮಗನು ಬೀದರ್ನಲ್ಲಿ ಅನೇಕ ಸಮಾಜ ಸೇವೆಯನ್ನು ಮಾಡಿದ್ದಾರೆ, ಅನೇಕ ಜನರಿಗೆ ಸಹಾಯ ಮಾಡಿದ್ದಾರೆ ಸ್ವಾಮಿ. ಆದರೂ ಆ ಮಗನಿಗೆ ಕಷ್ಟಗಳು, ತೊಂದರೆಗಳು ಬಂದಿದೆ. ಆಕ್ಸಿಡೆಂಟ್ ಆಗಿ ಆ ಮಗನು ಅಪಾರವಾದ ಹಣಕಾಸಿನ ತೊಂದರೆಯಲ್ಲಿದ್ದಾನೆ ಸ್ವಾಮಿ. ಆ ಮಗನನ್ನು ಸ್ವಸ್ಥ ಮಾಡಿರಿ, ಆರೋಗ್ಯದಲ್ಲಿ ನಡೆಸಿರಿ. ಅವರನ್ನು ಮುಟ್ಟಿ ಸ್ವಸ್ಥ ಮಾಡ್ರಿ ಸ್ವಾಮಿ. ಅವರು ಖಂಡಿತ ಅವರು ಸ್ವಸ್ಥವಾಗಿ ಹೊರಗೆ ಬಂದು ನಿನ್ನನಿಗೆ ಮಹಿಮೆ ಸಲ್ಲಿಸಿ, ನಿನಗೆ ಸ್ತೋತ್ರ ಸಲ್ಲಿಸಿ, ನಿನ್ನಗ ಮತ್ತೆ ಸತ್ಯವಾಗಿ ನಿಂದಿರ್ಲಿಕ್ಕೆ ಆ ಮಗನನ್ನು ನೀನು ಪ್ರೇರೇಪಿಸಿ ಆ ಮಗ ಗುಣಮುಖ ಮಾಡಲಿಕ್ಕೆ ನೀನು ಸಹಾಯ ಮಾಡ್ಬೇಕೆಂದು ನಾವು ವಿಜ್ಞಾಪನೆ ಮಾಡ್ಕೊಳ್ತೇವೆ ದೇವ. ಸಂದೇಶ ಎಂಬ ಒಂದು ಹುಡುಗನನ್ನು ಕೂಡ ನಾವು ಪ್ರಾರ್ಥನೆ ಮಾಡುತ್ತೇವೆ. ಆ ಮಗನ ಹಾಸ್ಟೆಲಲ್ಲಿ ಕೊಳ್ಳೇಗಾಲ ಹಾಸ್ಟೆಲ್ ಇರುವಾಗ ಮಗನನ್ನು ಕೂಡ ನಿನ್ನ